ಭಕ್ತರ ಪಾಲಿನ ಕಾಮಧೇನುವಾದ ಶಿವಾವತಾರಿ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ವಂದಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದ ಆ ಭಗವಂತನ ಚರಣಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಸಮಸ್ತ ದೇವತೆಗಳಿಗೆ ನಮನ ಮಾಡಿ ಸಮಸ್ತ ಸಂತ ಮಹಾಂತರಿಗೆ ಶರಣರಿಗೆ ವಂದಿಸಿ ಪ್ರಿಯ ಪುಣ್ಯಾತ್ಮರೇ, ಭಾಗ್ಯಾಚೆ ಭಾಗ್ಯ ಶಾಸ್ತ್ರಗಳಲ್ಲಿ ನಾವೆಲ್ಲರೂ ಕೂಡ ಮನುಷ್ಯನಿಗೆ ಸಾಂಸಾರಿಕ ಸುಖಗಳು ಲಭ್ಯವಾದರೆ ಅವನಂಥ ಭಾಗ್ಯವಂತ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಮಾತಾಡ್ತೇವೆ. ಯಾರ ಮನೆ ಮೇಲೆ ಮಾಡಿ ಅದ, ಮನೆ ಮುಂದೆ ಗಾಡಿ ಅದ, ಬ್ಯಾಂಕ್ದಾಗ ಬ್ಯಾಲೆನ್ಸ್ ಅದ, ಅವರಿಗೆ ನಾವು ಬಹಳ ಪುಣ್ಯವಂತರು ಭಾಗ್ಯವಂತರು ಅಂತ ಕರಿತೇವೆ. ಪರಂತು ನಮಗೆ ಗೊತ್ತಿಲ್ಲ ಇದಕ್ಕಿಂತಲೂ ದೊಡ್ಡ ಭಾಗ್ಯವಂತರು ಒಬ್ಬರು ಅದಾರೆ. ನೀವು ಕೇಳ್ತಿರ್ಬೇಕು, ಅವ್ರಂತಕ್ಕೆ ಎಷ್ಟು ಹೊಲ ಅದರಿ, ಎಷ್ಟು ರೊಕ್ಕ ಅದರಿ, ಏನು ಅದಿ ಅಂತ ಕೇಳ್ತಿರ್ಬೋದು ನೀವು. ಪರಂತು ಮಹಾತ್ಮರು ಸಂಸಾರದ ತೋರಿ ಕೆಡುವ, ನಾಶವಾಗುವ, ಕೊನೆಯಲ್ಲಿ ದುಃಖವನ್ನೇ ಕೊಡುವ ಸಂಸಾರ ವಸ್ತುಗಳನ್ನು ಸಂಗ್ರಹ ಮಾಡಿದವರಿಗೆ ಭಾಗ್ಯವಂತರು ಅಂತ ಕರೆದಿಲ್ಲ. ಯಾವುದನ್ನು ಕೊನೆಗೆ ಎಲ್ಲವನ್ನು ಬಿಟ್ಟು ಹೋಗಬೇಕು, ನೀವು ಬಿಡದಿದ್ದರೂ ಯಮರಾಜ ಬಿಡಿಸ್ತಾನೋ ಅಂತಹ ವಸ್ತುಗಳನ್ನು ಗಳಿಸಿ ಉಳಿಸಿ ಬೆಳೆಸುವಂಥ ಮೂರ್ಖರಿಗೆ ಮಹಾತ್ಮರು ಭಾಗ್ಯವಂತರು ಅಂತ ಕರೆದಿಲ್ಲ. ಯಾವುದು ತಾನು ಧನವ ಗಳಿಸಬೇಕಿಂಥದ್ದು ನರ ಜನರಿಗೆ ಕಾಣಿಸದಂಥದ್ದು, ಪಾಪಿ ಮನುಷ್ಯಗೆ ಕಾಣಲಾರದಂಥ ಸಿಗಲಾರದಂಥ ಅಂಥ ಐಶ್ವರ್ಯವನ್ನು ನಾವು ಗಳಿಸಬೇಕೇ ವಿನಃ ಮಂದಿ ಕೈಯಾಗ ಪಾಪ ಮಾಡಿ ಗಳಿಸಿ ಕೊಟ್ಟು ಹೋಗು ಸಂಪತ್ತನ್ನು ಗಳಿಸುವವರಿಗೆ ಬುದ್ಧಿವಂತರು ಅಂತ ಕರೆದಿಲ್ಲ. ಅದಕ್ಕೇ ಪುನಃ ಪುನಃ ಎಲ್ಲವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರಿಗೆ ನಾವು ಭಾಗ್ಯವಂತರು ಅಂತೇವೆ. ಶರಣರಲ್ಲಿ ರಾಜ್ಯವನ್ನೇ ಬಿಟ್ಟು ಹೋದವರಿಗೆ ಭಾಗ್ಯವಂತರು ಅಂತ ಕರಿತೇವೆ. ನಿಜಗುಣ ಸ್ವಾಮಿಗಳು ಸ್ವರಾಜ್ಯವನ್ನೇ ರಾಜ್ಯವನ್ನು ಬಿಟ್ಟು ಹೋದರು, ಅವರಿಗೆ ನಾವು ಭಾಗ್ಯವಂತರು ಅಂತ ಕರಿತೇವೆ. ಅಂತಹ ಭಾಗ್ಯ ಅನೇಕ ಜನ್ಮ ಸಂಸ್ಥಿತೋ ಯಾತಿ ಪರಾಂಗತಿ, ಅನಂತ ಜನ್ಮದಲ್ಲಿ ಪುಣ್ಯ ಮಾಡುವವರಿಗೆ ಸಿಗ್ತದೆ ವಿನಃ ಆ ಭಾಗ್ಯ ಎಲ್ಲರಿಗೆ ಸಿಗುವುದಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಅಂಥ ಭಾಗ್ಯವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಏನೂ ಅವಶ್ಯಕತೆ ಇಲ್ಲ, ದುಡ್ಡು ಅವಶ್ಯಕತೆ ಇಲ್ಲ, ರೊಕ್ಕ ಅವಶ್ಯಕತೆ ಇಲ್ಲ, ಬುದ್ಧಿ ಅವಶ್ಯಕತೆ ಇಲ್ಲ, ಏನೂ ಜರುರತ್ತಿಲ್ಲ. ಅದಕ್ಕೆ ಸೋಪಾರೇ ಸೋಪ, ಮರಾಠಿಗೆ ಹೇಳಿದ್ರು ಅದರಷ್ಟು ಸರಳ ಸುಲಭ
ಮತ್ತೊಂದು ಜಗತ್ತಿನಾಗ ಯಾವುದೂ ಕೂಡ ಇಲ್ಲ. ಏನೂ ಖರ್ಚು ಮಾಡೋದು ಹತ್ತುವುದಿಲ್ಲ. ಆ ಭಾಗ್ಯ ನಮಗೆ ಸಿಗುತ್ತದೆ. ಅದು ಯಾವುದು ಅಂದ್ರೆ ಭಗವಂತನ ಭಕ್ತಿ, ಭಗವಂತನ ನಾಮಸ್ಮರಣೆ. ಆ ನಾಲಿಗೆಯಿಂದ ನಾವು ಪುಣ್ಯವನ್ನು ಗಳಿಸಬಹುದು. ರೊಕ್ಕ ಬೇಕಾಗಿಲ್ಲ, ಅದಕ್ಕೆ ರೊಕ್ಕ ಬೇಕಾಗಿಲ್ಲ. ಆ ನಾಲಿಗೆ ಮನುಷ್ಯನ ಕೈಯೊಳಗಿತ್ತು ಅಂದರೆ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಿಮ್ಮ ನಾಲಿಗೆ ಒಳ್ಳೆಯದಿತ್ತು ಅಂದರೆ, ಸಾತ್ವಿಕ ಇತ್ತು ಅಂದರೆ, ನಾಲಿಗೆ ನಿಮ್ಮ ಕೈಯೊಳಗಿತ್ತು ಅಂದರೆ ಜಗತ್ತು ನಿಮ್ಮ ಕೈಯೊಳಗೆ. ಮಹಾತ್ಮರು ದುಡ್ಡಿನಿಂದ ಮಂದಿ ಗಳಿಸಂಗಿಲ್ಲ, ಮಾತಿನಿಂದ ಮಂದಿನ ಗಳಿಸ್ತಾರೆ. ನಾವೆಲ್ಲರೂ ದುಡಿದು ಪಾಪ ಮಾಡಿ ಗಳಿಸ್ತೇವೆ ದುಡ್ಡ, ಮಂದಿಯನ್ನು ನಾವು ಪಡಿತೇವೆ. ಪರಂತು ಮಹಾತ್ಮರು ಏನಿಲ್ಲ, ಮಾತಿನಿಂದ ಮಂದಿ ಎಲ್ಲ ಕಡೆ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ತಾರೆ. ಅದಕ್ಕೇ ಮಾತೇ ಮಾಣಿಕ್ಯ ಸರ್ವಜ್ಞ. ಜಗತ್ತಿನೊಳಗೆ ಒಂದು ರತ್ನಕ್ಕೆ ಬೆಲೆ ಕಟ್ಟಬಹುದು, ಮಾತಿಗೆ ಬೆಲೆ ಕಿಮ್ಮತ್ತು ಕಟ್ಟಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳಿದರು, ಬಹಳ ಎಚ್ಚರದಿಂದ ಮಾತಾಡಬೇಕು. ಮಾತು ಮನೆ ಹಾಳು ಮಾಡ್ತು ಅಂತ ಹಳ್ಳಿಯಾಗ ಹೇಳ್ತಾರೆ. ಆ ಮಾತು ಹಾಳು ಮಾಡ್ತು. ಒಂದು ಮಾತು ಪರಮಾತ್ಮ ಕೌರವ ಪಾಂಡವರ ಸಮಾಧಾನ ಮಾಡಲಿಕ್ಕೆ ಹಸ್ತಿನಾಪುರಕ್ಕೆ ಹೋಗಿದ್ದ, ದಿಲ್ಲಿಗೆ. ಏನಿಲ್ಲ, ಜಗಳಾಡಬೇಡ ಅಣ್ಣತಮ್ಮರು ಅಂತ ಬುದ್ಧಿವಾದ ಹೇಳಕ್ಕೆ ಹೋಗಿದ್ದ. ಮನುಷ್ಯನಿಗೆ ಆನರಂ ಪಿನ್ನಾಲೆ ಕೈತುಮಣಿ ಶಬ್ದವರಂ ಮುನ್ನಾಲೆ. ತಮಿಳದಲ್ಲಿ ಒಂದು ಮಾತು ಹೇಳ್ತಾರೆ, ರಾಜರು ಆನೆ ಮೇಲೆ ಕುಂತು ಬರುವಾಗ ಅವ್ರ ಆನೆಕ್ಕಿಂತ ಮೊದಲು ಆನೆ ಕೊಳ್ಳ ಕಟ್ಟದ ಗಂಟಿ ಸಪ್ಪಳ ಮೊದಲು ಬರ್ತಾವಂತ. ಈಗ ಆನೆನೂ ಇಲ್ಲ, ಗಂಟಿನೂ ಇಲ್ಲ, ನಿಮ್ಗೆ ಗೊತ್ತಾಗಿಲ್ಲ. ನಿಮ್ಗೆ ಗೊತ್ತಾಗ ಮಾತ್ರ ಫೈರ್ ಬ್ರಿಗೇಡ್ ಗೊತ್ತದ ನಿಮ್ಗೆ. ಎಲ್ಲೆಲ್ಲಿ ಬೆಂಕಿ ಹತ್ತು ಅಂದ್ರೆ ಮುನ್ಸಿಪಾಲ್ಟಿ ನೀರಿನ ಗಾಡಿ ಬರ್ತದೆ, ಗೊತ್ತದ ನಿಮಗೆ. ಸೈರನ್ ಅಂತಾರೆ. ಆ ಗಾಡಿ ಆವಾಜ್ ಮಾಡಕತ್ತದ ಅಂದ್ರೆ ಎಲ್ಲಿ ಬೆಂಕಿ ಹತ್ತಂಗೆ ಕಾಣ್ತದ, ದಾರಿ ಬಿಡ್ರಿ ದಾರಿ ಬಿಡ್ರಿ ಅಂತೀರಲ್ಲ. ಗಾಡಿ ಆಮೇಲೆ ಬರ್ತದೆ, ಗಾಡಿ ಶಬ್ದ ಮೊದಲು ಬರ್ತದೆ. ರೈಲ್ವೆ ಸ್ಟೇಷನ್ದಾಗ ಕೂತಿರ್ತೀರಿ, ಗಾಡಿ ಯಾವಾಗ ಬರ್ತದೋ ಅಂತ. ಗಾಡಿ ಸೀಟಿ ಕೇಳಿಸ್ತು ಅಂದ್ರೆ ಎಲ್ಲರೂ ಕೈ ಚೀಲ ತೊಗೊಂಡು ಖಡ ನಿಂದಿರ್ತೀರಿ. ಯಾಕೆ? ಗಾಡಿ ಬಂದ, ಆವಾಜ್ ಬಂದ ಅಂದ್ರೆ ಗಾಡಿ ಬರಕತ್ತದ. ಹಾಗೆ ಪುಣ್ಯಾತ್ಮರೇ ಶಾಸ್ತ್ರದಾಗ ಹೇಳ್ತಾರೆ, ಮನುಷ್ಯನಿಗೇನಪ್ಪ ಅಂದ್ರೆ ಮೊದಲು ಬುದ್ಧಿ ಕೆಡ್ತದೆ, ಆಮೇಲೆ ಕಷ್ಟ ಬರ್ತಾವ. ಮೊದಲು ಮಾತು ಕೆಡ್ತಾವ, ಆಮೇಲೆ ದುಃಖ ಬರ್ತದೆ. ಅದಕ್ಕೆ ಮನುಷ್ಯ ತಪ್ಪು ಮಾಡಕತ್ತಾನ, ತಪ್ಪು ಮಾತಾಡ್ತಾನಂದ್ರೆ ದುಃಖ ಬರ್ತದೆ. ಸುಳ್ಳು ಮಾತಾಡ್ತಾನೆ, ಪಾಪ ಮಾತಾಡ್ತಾನೆ, ನಿಂದ ಮಾಡ್ತಾನೆ ಅಂದ್ರೆ ತಿಳ್ಕೋಬೇಕು, ಮುಂದೆ ದುಃಖ ಇವನಿಗೆ ಬರುವುದು ಅದ ಅಂತ ತಿಳ್ಕೊಂಡೆ ಅವ ಹಂಗೆ ಮಾಡಕತ್ತಾನ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳಿದರು, ಅದನ್ನ ಮಾತು ನಿಮ್ಮ ಕೈಯಾಗಿತ್ತು ಅಂದ್ರೆ ಜಗತ್ತನ್ನೇ ನಿಮ್ಮ ಕೈಯಾಗತ್ತೆ. ಜಗತ್ತು ನಿಮ್ಮ ಕೈಯಾಗತ್ತೆ. ಮಾತಾಡಕ್ಕೆ ಬರಬೇಕು ಮನುಷ್ಯನಿಗೆ. ಎಲ್ಲ ಋಷಿಗಳು ಶರಣರು ನಮ್ಮ ಪ್ರೀತಿ ಮಾಡೋಕ್ಕೆ ಯಾಕೆ ಮಾಡ್ತೇವೆ ನಾವು? ತುಕಾರಾಮರನ್ನ, ಬಸವಣ್ಣವರನ್ನ, ಶರಣರನ್ನ, ಸಂತರ ಅವ್ರ ಮಾತಿಗೆ ಅವರೇ ನಮಗೆ ರೊಕ್ಕ ಕೊಟ್ಟಾರೆ. ಅವ್ರಿಗೆ ಮಾತಿಗೆ ಸತ್ಯವಾದ ಮಾತು, ಶುಭವಾದ ಮಾತು, ನಿರುಪದ್ರವ ಮಾತು, ನಿರ್ವೈರ ಮಾತು, ಈ ಮಾತುಗಳನ್ನು ಆಡೋದ್ರಿಂದ ಏನಪ್ಪ ಅಂತ ಕೇಳಿದರೆ ಮನುಷ್ಯನ ಸುಖ ಸಿಗ್ತದೆ. ಅದನ್ನು ಬಿಟ್ಟು ಮತ್ತೊಂದು ಮಾತಾಡೋಕ್ಕೆ ಹೋಗಬಾರ್ದು.
ಒಂದೆರಡು ಇನುಮಾತುಗಳನ್ನು ನುಡಿವ ಕುಂದೆದೆಳೆಗೆ ಸೊಗಸಾಗಿರಿ ನಡೆವ. ಎಷ್ಟು ಮಾತು ಕಡಿಮೆ ಆಡ್ತೀರಿ ಅಷ್ಟು ಮಿತ್ರರು ಹೆಚ್ಚಾಕರೆ, ಎಷ್ಟು ಜಾಸ್ತಿ ಮಾತಾಡ್ತೀರಿ ಅಷ್ಟು ಶತ್ರು ಒಯ್ಲು ತಯಾರಾಗ್ತದೆ. ನಿಮಗೆ ಗೆಳತನ ಬೆಳೆಸೋಕೆ ಅಂದ್ರೆ ಸ್ವಲ್ಪ ಮಾತಾಡೋದು, ಜರೂರತ್ ಇದ್ದಟ್ಟು ಕಡ್ದಕ್ಕೆ ತೋರಿಸ್ಕೋತ ಅಂತಾರಲ್ಲ, ಹಂಗೆ ಎಷ್ಟು ಬೇಕು ಅಷ್ಟೇ ಮಾತಾಡೋದು. ಮಿತ್ರತ್ವ ಬೆಳೀತದೆ, ಶತ್ರುತ್ವ ಕಡಿಮೆ ಆಗ್ತದೆ. ನೀವು ಭಾಳ ಬಾಯಿ ಬಿಟ್ರಿ ಅಂದ್ರೆ, ಹರಿಬಿಟ್ರಿ ಅಂದ್ರೆ ಪಾಪ ಆಗ್ತದೆ, ಶತ್ರುಗಳು ತಯಾರಾಗ್ತಾರೆ. ಅದಕ್ಕೆ ಮಹಾನುಭಾವರು ನಮಗೇನಂತಾರೆ, ಮಾತು ಬಹಳ ಎಚ್ಚರದಿಂದ ಮಾತಾಡೋದು, ಎಚ್ಚರದಿಂದ ಮಾತಾಡೋದು. ಬಹಳ ಯಾರಿಗೆ ಪೆಟ್ಟು ಹಾಕೋದೇನು, ನನ್ನ ಮಾತಿನಿಂದ ಅವ್ರ ಮನಸ್ಸು ನೋಯ್ತದೇನು, ನನ್ನ ಮಾತಿನಿಂದ ಅವ್ರ ಕಷ್ಟದಾಗ ಸಿಲುಕ್ತಾರೇನು, ನನ್ನ ಮಾತಿಗೆ ಅವರು ದುಃಖ ಹಾಕೋದೇನು ಅಂತ 100 ವಿಚಾರ ಮಾಡಿ ಮಾತಾಡಬೇಕು. ಯಾಕೆ ಅಲ್ಲಿ ಪರಮಾತ್ಮ ಅದಾನ. ಹೌದಾ? ಅವ್ರಿಗೆ ನೋವು ಆಯಿತು ಅಂದ್ರೆ ಒಳಗಿರುವ ಪರಮಾತ್ಮನಿಗೆ ನೋವು ಆಗ್ತದೆ. ಆದ್ದರಿಂದ ಎಚ್ಚರದಿಂದ ನಾವು ಮಾತಾಡಬೇಕು ಅಂತ ಶಾಸ್ತ್ರವನ್ನು ಹೇಳ್ತಾರೆ. ಕೇಳಬೇಕು ಒಳ್ಳೆಯದೇ, ಆಡಬೇಕು ಒಳ್ಳೆಯದೇ. ಯಾವ ಮನುಷ್ಯ ಒಳ್ಳೇದು ಕೇಳ್ತಾನೆ ಒಳ್ಳೇದೇ ಆಡ್ತಾನೆ. ಯಾರು ಒಳ್ಳೇದು ಕೇಳ್ತಾರೆ ಒಳ್ಳೇದೇ ಆಡ್ತಾರೆ. ಯಾರು ಒಳ್ಳೇದೇ ಕೇಳಂಗಿಲ್ಲ, ಕೇಳಬಾರ್ದನ್ನು ಕೇಳ್ತಾರೆ, ಅವರು ಆಡಬಾರ್ದನ್ನೇ ಆಡ್ತಾರೆ ಅನ್ನೋದು ನಿಶ್ಚಿತ. ಅದಕ್ಕೆ ನಿಮ್ಮ ಮಹಾನುಭಾವರು ಏನು ಹೇಳಿದರು ಅಂತ ಕೇಳಿದರೆ, ಸದಾ ಮಹಾತ್ಮರ ಸತ್ಪುರುಷದ ಪುರಾಣದ ವಚನಗಳ ಹಿತೋಪದೇಶಗಳನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು ವಿನ ಅನ್ಯವಾಚೋ ವಿಮುಂಚತ. ಶಾಸ್ತ್ರ ಹೇಳ್ತಾರೆ ಮತ್ತೊಂದು ಆಡಬೇಡ. ಅದಕ್ಕೆ ಬಸವಣ್ಣವರು ಅಂದ್ರಲ್ಲ, ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಮತ್ತೊಂದನ್ನು ಆಡದಂತೆ ಮೂಕನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಅರೆ, ಕಣ್ಣಿದ್ದವ್ರು ಕಣ್ಣು ಬೇಡ್ತಾರ್ರಿ, ಬಾಯಿ ಇದ್ದವ್ರು ಬಾಯಿ ಬೇಡ್ತಾರ್ರಿ, ಕಿವಿ ಇದ್ದವ್ರು ಕಿವಿ ಬೇಡ್ತಾರೆ. ಪರಂತು ಬಸವಣ್ಣವ್ರಿಗೆ ಎಲ್ಲನೂ ಇದ್ದು ಯಾರ್ಯಾರು ಕೇಳಿರಿ, ಕುಡು ಮಾಡಂತ ಕಿವುಡು ಮಾಡಂತ ಕೇಳಿರಿ ಯಾರೇ? ಬಸವಣ್ಣವ್ರು ಎಷ್ಟು ಚಂದ ಕೇಳ್ತಾರೆ ನೋಡ್ರಿ, ಹೆಂಗೆ ಕೇಳ್ತಾರೆ. ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಮತ್ತೊಂದೇನು? ಪರಮಾತ್ಮನ ಕೇಳಬೇಕು, ಪರಮಾತ್ಮನ ಮಾತೇ ಆಡಬೇಕು, ಪರಮಾತ್ಮನ ಮಾತೇ ಕೇಳಬೇಕು. ಸಂಸಾರದ ಮಾತು ಬೇಕು, ಅದು ಇಲ್ಲಿ ಸಂಸಾರ ನಡೆಯಂಗಿಲ್ಲ. ಅಡಿಗೆಗೆ ಉಪ್ಪು ಅಟ್ಟಬೇಕು. ಹೆಚ್ಚು ಹಾಕಿದ್ರಿ ಅಂದರೆ ನಿಮ್ಮ ಊಟದ ಆನಂದ ಹಾಳಾಗ್ತದೆ. ಹಾಗೆ ಸಂಸಾರದ ಮಾತು ಎಷ್ಟು ಪುರ್ತೈತೆ ಅಷ್ಟು ಚಂತನ ಅದೇ ಮಾತಾಡೋದು, ಚಂತನ ಪರಮಾತ್ಮ ಮಾತಾಡ. ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಕಿವಿ ಇದ್ದು ಕಿವುಡಾಗಬೇಕಂತ ನಾವೆಲ್ಲ ಕಿವಿ ಕೊಡು ಅಂತೇಳಿ. ಎದಕ್ಕೆ ಸುಳ್ಳು ಕೇಳಾಕ, ಸುಳ್ಳು ಹೇಳಾಕ, ಸುಳ್ಳು ಮಾಡಾಕ. ಶರಣರು ಸುಮ್ಮನೆ ಆಗಿಲ್ರಿ, ಶರಣರು ಸುಮ್ಮನೆ ಆಗಿಲ್ಲ. ಇನ್ನೊಬ್ಬರು ನಿಂದ ಕೇಳಿಲ್ಲ, ಅವ್ರು ನಿಂದ ಮಾಡಬಾರ್ದು, ನಿಂದ ಕೇಳಬಾರ್ದು. ನಿಂದ ಮಾಡಿದ್ರೆ ಎಷ್ಟು ಪಾಪ ಬರ್ತದೆ, ಅದರ ಅರ್ಧ ಕೇಳಿದ್ರೂ ಬರ್ತದೆ. ನಮ್ಗೆ ಭಾಳ ಚಲೋ ಯಾರ್ದಾರು ಏನು ಹೇಳ್ಕತ್ತಾರೆ, ಮತ್ತೆ ಏನೊಂದಿಟ್ಟು ಹೇಳ್ದಂತೆ. ಮಂದಿನಿಂದ ಕೇಳಕ್ಕೆ ನಾವಿಷ್ಟು ಜಾಗರೂಕ ಹಾಕ್ಕೊಂಡಿರ್ತೇವೆ, ಮಂದಿನಿಂದ ಕೇಳಕ್ಕೆ ನಾವು ಸದಾ ಇಷ್ಟು ಹುಷಾರಾಗ್ತೇವೆ, ಮಲಗದವ್ರಿಗೆ ಹೇಳ್ತೇವೆ. ಅದಕ್ಕೆ ಅಂತಾರೆ, ನಿಂದ ಮಾಡಿದ್ರೆ ಎಷ್ಟು ಪಾಪ ಬರ್ತದೆ, ಅದರ ಅರ್ಧ ಇನ್ನೊಬ್ಬರು ನಿಂದ ಕೇಳಿದ್ರು ಬರ್ತದೆ. ಅಲ್ಲಿಂದ ಎದ್ದು ಹೋಗ್ಬೇಕು, ಕುಂದ್ರಬಾರ್ದು. ಆ ಜಾಗ ಬಿಡಬೇಕು, ಆ ಮನುಷ್ಯನ ಬಿಡಬೇಕು. ಪರಮಾತ್ಮನ ಆಡು ಮಾತು ಬಿಟ್ಟು ಏನಾದರೂ ಅಂಥವ್ರದ್ದು ಕೇಳಬಾರ್ದು ಅಂತ ಶಾಸ್ತ್ರದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಕೇಳಬೇಕಾದ್ರೆ ಪರಮಾತ್ಮನ ಕಥೆಯನ್ನೇ ಕೇಳಬೇಕು, ಮತ್ತೊಂದು ಕೇಳಬಾರ್ದು.
ಈ ನಿಂದ ಮಾಡುವುದರಿಂದ ಏನಾಗ್ತದೆ ಅಂದರೆ ಮನುಷ್ಯನ ಪ್ರಾಣ ಹೋಗ್ತದೆ. ಭಗವಂತ ಕೌರವರ ಪಾಂಡವರ ಇವರ ವೈರತ್ವವನ್ನು, ದ್ವೇಷವನ್ನು, ಶತ್ರುತ್ವವನ್ನು ಕಳಿಬೇಕು, ಸಮಾಧಾನ ಮಾಡಬೇಕು ಅಂತ ಕೌರವರ ಸಭೆಗೆ ಹೋಗ್ತಾನೆ ಪರಮಾತ್ಮ, ಕೃಷ್ಣ ಪರಮಾತ್ಮ. ಅವನಿಗೆ ಸತ್ಕಾರ ಮಾಡುವುದರೇ ದೂರ ಉಳಿತು. ಮನುಷ್ಯರಿಗೆ ಗುಣವೇ ಭೂಷಣವಲ್ಲದೆ ಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನಿಗೆ ಭೂಷಣ ಹಣ ಅಲ್ಲ, ಬಂಗಾರ ಅಲ್ಲ. ಬಹಳ ಜನ ಬಂಗಾರ ಹಾಕೊಂಡು ನಾವು ದೊಡ್ಡವ್ರು ಆಗ್ಬೇಕಂತಾರೆ. ಬಂಗಾರ ದೊಡ್ಡವರು ಆಗುವುದಿಲ್ಲ. ಗುಣವೇ ಭೂಷಣವಲ್ಲದೆ ಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನಿಗೆ ಗುಣಭೂಷಣದ ಯಾರಲ್ಲಿ ಏನು ಶರಣರಲ್ಲಿ ಇತ್ತ, ಬಂಗಾರ ಮೈ ಮೇಲೆ ಇತ್ತ, ಸತ್ಪುರುಷರು ಯಾರು ಇದ್ದು ಅವರು ಮಣಿಹೇಮಗಳನ್ನು ಧಾರಣ ಮಾಡಲಿಲ್ಲ, ಗುಣಮಣಿಗಳನ್ನು ಧಾರಣ ಮಾಡಿದರು ಅಂತ ಇಲ್ಲಿ ತನಕನೂ ಕೂಡ ಅವ್ರ ಹೆಸರು ಹಾಡ್ತೇವೆ, ಮಾಡ್ತೇವೆ. ಅದೆಲ್ಲ ಬಿಟ್ಟು ಹೋದರು. ಮೀರಾಬಾಯಿ ಬಿಟ್ಟು ಹೋದ್ರು, ಹಣ ಎಲ್ಲ ಬಿಟ್ಟು ಹೋದ್ದು, ಗುಣವನ್ನು ಆಶ್ರಯ ಮಾಡಿ. ಅಕ್ಕಮಹಾದೇವಿ ರಾಣಿತನವನ್ನು ಬಿಟ್ಟಳು, ಆಕೆ ಗುಣವನ್ನು ಆಶ್ರಯ ಮಾಡಿದ್ಲು ಅಂತ ತಿಳ್ಕೊಂಡು ಹಸಿವಾದರೆ ಭಿಕ್ಷಾನ್ನಗಳು ಉಂಟು, ತೃಷೆಯಾದರೆ ಕೆರೆ ಬಾವಿಗಳು ಉಂಟು, ಮಲಗಲಿಕ್ಕೆ ಹಾಲು ದೇಗಿಲು ಉಂಟು, ಸಂಗಾತಿಗೆ ಚೆನ್ನ ಮಲ್ಲಿಕಾರ್ಜುನ ಉಂಟು. ಎಂಥ ಗುಣ ರೀ, ಎಂಥ ಗುಣ! ಆ ಗುಣ ಮನುಷ್ಯನಿಗೆ ಹಣದಕ್ಕಿಂತಲೂ ಹೆಚ್ಚಿನ ಕಿಮ್ಮತ್ತು ಕೊಡ್ತದೆ. ಹಣ ಇದ್ದವರಿಗೆ ಹಣ ಇರೋ ತನಕನೂ ಕಿಮ್ಮತ್ತು ಮುಂದಾಯ್ತು ಇಲ್ಲ, ಇನ್ನು ಹಣ ಇರೋ ತನಕೂ ಕಿಮ್ಮತ್ತು ಕೊಡ್ತದೆ ಅಂತ ಏನು ಭರೋಸೆ ಇಲ್ಲ. ಹಣ ಇರುವಾಗನೇ ಎಷ್ಟೋ ಮಂದಿ ಅಪವಾದಕ್ಕೀಡಾಗ್ಯಾರ. ಹಣ ಇದ್ದಾಗನೇ ಮೃತ್ಯು ಬಂದದ, ಹಣ ಇದ್ದಾಗನೇ ಜೈಲ್ಗೆ ಹೋಗ್ಯಾರ. ಕೇಳ್ತೀರಿ ನೀವು, ದಿನ ಓದ್ತೀರಿ, ಕೇಳ್ತೀರಿ. ಆದರೆ ಗುಣವಂತರು ಎಂದೂ ಇಲ್ಲ. ಗುಣವಂತ ಮನುಷ್ಯ ಏನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಬೇಕು. ಎಷ್ಟೇ ಸಾಯುವುದರೊಳಗೆ 1-2 ಗುಣಾರೇ ಗಳಿಸಿದೇವೆ ಅಂದರೆ ನಾವು ಜಗತ್ತಿನೊಳಗೆ ಅಮರ ಆಗುತ್ತೇವೆ. ಸತ್ಯ ಒಂದು ಗುಣ ಮಾಡಿದ್ದಕ್ಕೆ ಹರಿಶ್ಚಂದ್ರ ಇಲ್ಲಿ ತನಕ ಅದಾನಿಲ್ಲ. ಏನು 100 ಇಲ್ಲ, ಒಂದೇ ಗುಣ ಇತ್ತು, ಸತ್ಯವನ್ನು ಆಡಬೇಕು. ಏನಕ್ಕಾಗಬೇಕು? ಅದೊಂದು ಗುಣ ಸೂರ್ಯಚಂದ್ರ ಇರು ತನಕ ಅವನಿಗೆ ಜೀವಂತ ಇಟ್ಟದೆ. ರಂತಿದೇವ ಒಂದೇ ಗುಣ, ದಾನ ಮಾಡುವುದು. ಬಂದವರಿಗೆ ಇಲ್ಲ ನಂಗಿಲ್ಲ ಅಂತ ಇದು ಒಂದು ಗುಣದಿಂದ ಇಲ್ಲಿ ತನಕ ಜೀವಂತ. ಸೂರ್ಯಚಂದ್ರ ಇರು ತನಕ ಗುಣವಂತರ ಇರ್ತಾರೆ, ಹಣವಂತರಿಲ್ಲ. ಎಷ್ಟೋ ರಾಜರು ಬಂದರು, ಎಷ್ಟೋ ರಾಜರು ಹೋದರು, ರಾಜಕೀಯ ಮಾಡಿದ್ರು, ಹೋದರು, ಯಾರ ಹೆಸರಿಲ್ಲ. ಅದಕ್ಕೆ ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವು. ಮಹಾತ್ಮರಂದರು ಗುಣ ಧಾರಣ ಮಾಡ್ರಿ, ಬಂಗಾರ ಅಲ್ಲ, ಬಂಗಾರ ಅಲ್ಲ. ಮನುಷ್ಯನಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಸಾಮಾನ್ಯ ಏನೂ ಖರ್ಚು ಇಲ್ಲೇ ಅಲ್ರಿ, ಏನೂ ಖರ್ಚಿಲ್ಲದೆ, ಕಷ್ಟ ಇಲ್ಲದೆ ದೊಡ್ಡವರಾಗಬೇಕಂದ್ರೆ ಒಂದೇ ಒಂದು, ಮಾತು ಚೆನ್ನಾಗಿ ಆಡಲಿಕ್ಕೆ ಕಲೀರಿ. ಬಸ್, ಮಾತು ಚೆನ್ನಾಗಿ ಆಡಕ್ಕಲಿ. ಮಾತು ಮನುಷ್ಯನಿಗೆ ಮಹಾದೇವನು ಮಾಡ್ತದೆ, ಮಾತು ಮನುಷ್ಯನಿಗೆ ಮಹಂತ ಮಾಡ್ತದೆ, ಮಾತು ಮನುಷ್ಯನಿಗೆ ಏನಪ್ಪ ಅಂದರೆ ಕೀರ್ತಿಯನ್ನು ತಂದು ಕೊಡ್ತದೆ ಅಂತ ತಿಳ್ಕೊಂಡು ಈ 2-3 ದಿವಸ ಆ ಮಾತಿನ ಬಗ್ಗೆ ನಾವೆಲ್ಲ ಕೇಳ್ತಾ ಇದ್ದೇವೆ. ಅದನ್ನೇ ಕೇಳಬೇಕು, ಅದನ್ನೇ ಹೇಳಬೇಕು. ಇಲ್ಲ ಅಂದ್ರೆ ಏನಾದರೂ ಮಾಡಿದ್ರೆ ಮನುಷ್ಯನಿಗೆ ಮರಣ ಪ್ರಾಪ್ತಿ ಆಗ್ತದೆ. ಲಕ್ಷ್ಯ ಇಡ್ರಿ, ಮರಣಗಳು ಬರ್ತಾವೆ. ಮಾತೆ ನಿಮ್ಮ ನಗೆ ನುಡಿ, ಮಾತೆ ನಿಮ್ಮ ಹಗೆ ಕೊಲೆ. ಆ ಮಾತು ಪರಮಾತ್ಮ ಸಂಧಿ ಮಾಡಲಿಕ್ಕೆ ಹೋದ ಕಾಲಕ್ಕೆ ಅಲ್ಲೊಬ್ಬ ವ್ಯಕ್ತಿ ಇದ್ದ, ಶಿಶುಪಾಲ ಅಂತ ವ್ಯಕ್ತಿ ಇದ್ದ. ಭಾಳ ಬಾಯಿ ಹರಿಬಿಡಾಮ ನೋಡ್ರಿ. ಮಾತ ಮುತ್ತಿಗಿಂತಲೂ ಕಿಮ್ಮತ್ತದ.
ರತ್ನಕ್ಕಿಂತಲೂ ಕಿಮ್ಮತ್ತು ಮಾತಾಡು. ಅದು ಹೆಂಗೆ ಬಳಸಬೇಕು ಗೊತ್ತದ ನಿಮಗೆ? ಯಾವ ಸಾಮಾನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಚಂದ ಅಲ್ರಿ. ಕಿವ್ಯಾಗ ಇಡೋದು ಮೂಗ್ನಾಗ ಇಟ್ಕೊಂಡ್ರಿ ಅಂದ್ರೆ, ಕೊಳ್ಳಾಗ ಇಡೋದು ಕಾಲಾಗ ಇಟ್ಕೊಂಡ್ರಿ ಅಂದ್ರೆ, ಕಾಲಂತಂದು ಕೊಳ್ಳ ಹಾಕೊಂಡ್ರೆ ಬುದ್ಧಿಗೆ ಐತಿ ಇಲ್ಲ ಅಂತ ಬೈತಾರೆ ಇಲ್ಲಿ ನಿಮಗೆ. ಮೂಗ್ನಾಗ ಇಡಬೇಕು, ಕಿವ್ಯಾಗ ಇಡಬೇಕು, ಕೈಯಾಗಿ ಇಡಬೇಕು, ಕಾಲಾಗಿ ಇಡಬೇಕು. ಅದು ಬಂಗಾರ ಅದ ಖರೆ, ಪರಂತು ಅವು ಎಲ್ಲಿಟ್ಟರು ಶೋಭಾ ಹಾಕದ, ಕಿಮ್ಮತ್ತು ಹಾಕದ ಬುದ್ಧಿ ಗೊತ್ತಿರಬೇಕು. ಮಾತಾಡೋಕ್ಕೆ ಎಲ್ಲರಿಗೂ ಬರ್ತದೆ. ಮಾತು ಎಲ್ಲಿ ಹೆಂಗೆ ಎಷ್ಟು ಆಡ್ಬೇಕು ಅನ್ನೋದು ಗೊತ್ತಿತ್ತು ಅಂದ್ರೆ ಆ ಮನುಷ್ಯ ಜಗತ್ತಿನೊಳಗೆ ಪ್ರಸಿದ್ಧ ಆಗ್ತಾರೆ, ಜಗತ್ತಿನೊಳಗೆ ಪ್ರಸಿದ್ಧ ಆಗ್ತಾರೆ. ಅದಕ್ಕೆ ಮಾತು ಆಡೋದು ಕಲಿಬೇಕ್ರಿ, ಮಾತಾಡೋದು ಕಲಿಬೇಕು. ಮಾತಿನಲ್ಲಿ ಮೃದು ಇರಬೇಕು, ಪ್ರೀತಿ ಇರಬೇಕು. ಈ ಕಾಗಿನೂ ಚೀರ್ತದ, ಕೋಗಿಲೂ ಚೀರ್ತಾವಲ್ರಿ, ಎರಡೂ ಆವಾಜು ಮಾಡ್ತಾವಲ್ಲ. ಕಾಗಿ ಮನೆ ಮೇಲೆ ಕುಂತರ ಹೊಡಿತಿರಲ್ಲ, ಕೊರ ನೋಡಿ ಕಡೆ ಹೊಡಿತಾರೆ. ಅದೇ ಕೋಗಿಲ ಚೀರಾಕತ್ತು ಕೂ ಮಾಡಕತ್ತ ಅಂದ್ರೆ ಅದಕ್ಕೆ ತಂದು ಒಳಗೆ ಪಿಂಜರದಾಗಿಟ್ಟು ಅದಕ್ಕೆ ಇಡ್ತೀರಿ. ಕಾಗಿಗೆ ಕಲ್ಲು ಹೊಡಿತೀರಿ. ಯಾಕೆ? ಎರಡು ಆವಾಜದ ಶಬ್ದದ. ಕೋಗಿಲಿ ಶಬ್ದ ಪ್ರಿಯ ಆಗ್ತದೆ, ಕಾಗಿಯ ಶಬ್ದ ಕಠೋರ ಅನ್ನಿಸ್ತದೆ. ಅದಕ್ಕೆ ಕಲ್ಲು ಹೊಡಿತೀವಿ. ಕೋಗಿಲಿಗೆ ತಂದು ಏನಪ್ಪ ಅಂದ್ರೆ ಪಿಂಜರದಾಗಿಟ್ಟು ಅದಕ್ಕೆ ತಿನ್ನಿಸಿ ಜೋಪಾನ ಮಾಡ್ತೀವಿ. ಹಾಗೆ ಪರಮಾತ್ಮನು ಕೂಡ, ಸಜ್ಜನರು ಕೂಡ ಯಾರು ಕೋಗಿಲಿ ಹೆಂಗೆ ಮಾತಾಡ್ತಾರೆ ಅಂಥವ್ರ ಮೇಲೆ ಸದಾ ಪ್ರೀತಿ ಮಾಡ್ತಾರೆ. ಯಾರು ಕಾಗಿ ಹೆಂಗೆ ಮಾತಾಡ್ತಾರೆ ಅಂಥವ್ರಿಗೆ ಏನಪ್ಪ ಅಂದ್ರೆ ಎಂದು ಮಹಾತ್ಮರು ಅವ್ರ ಮೇಲೆ ಕೃಪಾ ಮಾಡಂಗಿಲ್ಲ. ಮಾತು ಶಾಸ್ತ್ರದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಒಂದಲ್ಲ ಬಹಳ ಕಠಿಣ ಶಾಸ್ತ್ರದಲ್ಲಿ ಹೇಳ್ತಾರೆ. ಮಾತಾಡೋದು ಹೆಂಗೆ ಆಡಬೇಕು ಅನ್ನೋದು 6-7 ಪ್ರಕಾರ ಹೇಳ್ಯಾರ. ಒಂದಿಟ್ಟು ಕೇಳ್ರಿ. ಮನುಷ್ಯ ಮೌನ ಅಂತಾರೆ, ಮೌನ ಇರಬೇಕು ಅಂತಾರೆ. ಮೌನ ಅಂದ್ರೆ ಗಪ್ಪ ಇರೋದಲ್ಲ, ಗಪ್ಪ ಇರೋದು ಮೌನದಲ್ಲ. ನಿದ್ದೆಗೆಲ್ಲ ಗಪ್ಪ ಇರ್ತೀರಿ, ಮಾತಾಡ್ತೀರಿ. ಮೌನ ಅಂತ ಅದಕ್ಕಂತಾರೆ ಎಷ್ಟು ಜರೂರಿ ಅದ ಅಷ್ಟೇ ಮಾತಾಡೋದಕ್ಕೆ ಮೌನ ಅಂತ. ಎಷ್ಟು ಜರೂರಿ ಅದ ಅಷ್ಟೇ. ಹೆಚ್ಚಿಗೆ ಮಾತಾಡಿದ್ರಿ ಅಂತ ಕೇಳಿದರೆ ಅದು ಮೌನ ಇಲ್ಲ, ಜಗಳಕ್ಕೆ ಕಾರಣ ಆಗ್ತದೆ ತಿಳ್ಕೊಂಡು ಮಾತಿನೊಳಗೆ ಮಹಾತ್ಮರು ಹೆಂಗೆ ಮಾತಾಡಬೇಕು ಅಂದ್ರೆ ಮಾತು ಏನರೇ ಲಾಭ ಕೊಡ್ತಿರಬೇಕು ಅಂತ ತಿಳ್ಕೊಂಡು ಶಾಸ್ತ್ರದಾಗ ಹೇಳ್ತಾರೆ. ಹೆಂಗೆ ಮಾತಾಡಬೇಕು ಅನ್ನೋದು ಹೇಳ್ತಾರೆ. ಆ ಮಾತಿನೊಳಗೆ ನೀವು ಯಾರಿದ್ದೀರಿ ಅನ್ನೋದು ಗೊತ್ತಾಗ್ತದೆ. ಆಚಾರೋ ಕುಲಮಾಖ್ಯಾತಿ ದೇಶಮಾಖ್ಯಾತಿ ಭಾಷಿತಂ ಸಂಭ್ರಮಂ ಸ್ನೇಹಮಾಖ್ಯಾತಿ ವಪುರಾಖ್ಯಾತಿ ಭೋಜನ. ಒಂದು ಚಂದ ನೀತಿ ಹೇಳ. ಏನು ಅಂತ ಕೇಳಿದ್ರೆ ನೀವು ಯಾರ ಪೈಕಿ ಇದ್ದೀರಿ ಅನ್ನೋದು ಗೊತ್ತಾಗ್ತದೆ ನೀವು ಮಾಡೋದ್ರ ಮೇಲೆ ಅಲ್ಲ. ಎಷ್ಟೋ ಮಂದಿ ಏನೇ ಇದ್ರಿ ಏನೇ ಆಗ್ತಾರೆ. ನೀವು ಮಾಡುವ ಆಚಾರ ಇತ್ತು ಅಂತ ಕೇಳಿದರೆ ಹಿಂದಕ್ಕೆ ಹೇಳ್ತಿದ್ರು ಅವರು ಸ್ವಾಮಿಗಳು. ಯಾರೋ ತೀರ್ಥಯಾತ್ರಕ್ಕೆ ನಡೆದಿದ್ರು ರಾಮೇಶ್ವರಮಕ್ಕೆ. ದಾರ್ಯಾಗ ಏನಪ್ಪ ಅಂತ ಕೇಳಿದರೆ ನೀರಿನ ಅರವಟ್ಟಿಗೆ ಇಟ್ಟಿರ್ತಾರಲ್ಲ, ಮಂದೆಲ್ಲ ಬಡ ಹೋಗಿದ ಹಾಗೆ ನೀರು ಕುಡಿಯೋರು ಹೋಗೋರು, ನೀರು ಕುಡಿಯೋರು. ಒಬ್ಬರು ಮನುಷ್ಯ ಬಂದ, ವಯಸ್ಸಾಗಿತ್ತು, ನೀರು ಕುಡಿಬೇಕು, ನೀರು ಕಾಯ್ದುಕೊ ಬಂದ. ಕಾಲನ್ ಚಪ್ಪಲ್ ಕಳೆದು ಕಾಲ ಮೇಲೆ ನೀರು ಹಾಕ್ಕೊಂಡು ನೀರು ಕುಡಿಯಕತ್ತ. ಅವ್ರು ಕೇಳಿದ್ರಂತ, ತುಮ್ಮಿ ಬ್ರಾಹ್ಮಣ ಹೇಕ ಅಂದ್ರಂತ. ನೀವು ಬ್ರಾಹ್ಮಣ ಇದೆಯೇನು ಅಂತ. ಆಮೇಲೆ ಹೇಳ್ಯಾರೇನು? ಹೇಳಿಲ್ಲ. ಅವ ಮಾಡುವ ಆಚಾರ ಮೇಲೆ ಗೊತ್ತಾಗ್ತದ. ಇವ ಒಳ್ಳೆ ಮನುಷ್ಯ ಕಾಣ್ತಾನೆ, ಶ್ರದ್ಧಾವಾನ ಕಾಣ್ತಾನೆ. ಕಾಲ ಚಪ್ಪಲ್ ಹಾಕೊಂಡೆ ನೀರು ಕುಡಿದು ಮಾಡ್ತೇವೆ ನಾವೆಲ್ಲ, ಹಂಗೆ ಮಾಡ್ತೇವಲ್ಲ. ನೀವು ಮಾಡುವ ಆಚಾರ ನೀವು ಜಾತಿ ಹೇಳ್ತದೆ, ನಿಮ್ಮ ಕುಲ ಹೇಳ್ತದೆ. ಆಚಾರ ಕುಲಮಾಖ್ಯಾತಿ ಮನುಷ್ಯನಿಗೆ. ಅದಕ್ಕೆ ನೀವು ಶುದ್ಧ ಆಚಾರ ಮಾಡಕ್ಕೆ ಕಲೀರಿ ಮೊದಲು.
ಏನು ಮಾಡಬೇಕು ಅಕಸ್ಮಾತ್ಗೆ ಮುಂದೆ ಎದ್ದು ಕೂಡ ಬಡಬಡ ಹಂಗೆ ಚಾ ಕೂಡ ಮಾಡಕೂತ ಅಂದ್ರೆ ತಿಳಿತಾ ಇರ್ತೀವಿ ಯಾರ ಪೈಕಿ ಅದನ್ನು ಇವ್ರ ಮನೆ ಹೆಂಗೆ ಅದನ್ನು ಗೊತ್ತಾಗ್ತದ. ಮನೆ ಬಾಗಲ ನೀವು ಯಾರಿದ್ದೀರಿ ಅನ್ನೋದು ಹೇಳ್ತದೆ. ನಿಮ್ಮ ಮನೆ ಭಾಗದಾಗ ನೀವು ಸಾತ್ವಿಕರೋ ರಾಜಸರೋ ತಾಮಸರೋ ಬುದ್ಧಿ ಉಳ್ಳವರು ಬುದ್ಧಿ ಇಲ್ಲವರು ನಿಮ್ಮ ಮನೆ ಬಾಗಿಲು ಹೇಳ್ತದೆ. ಮಾತಾಡೋದವರು ಗೊತ್ತಿಲ್ಲ ಈ ಮನೆಗೆ ಎಂಥವ್ರು ಅದಾರ ಅಂತ ಗೊತ್ತಾಕ. ಬೋರ್ಡ್ ಹೇಳ್ತಾವಿಲ್ಲ, ಬೋರ್ಡ್ ಹೇಳ್ತಾವೆ. ಶರಿ ಅಂಗಡಿ ಬೋರ್ಡ್ ಬರೆದಿರ್ತಾರೆ, ಹೋಟೆಲ್ ಬೋರ್ಡ್ ಬರೆದಿರ್ತಾರೆ, ಬೋರ್ಡ್ ಹೇಳ್ತಾವೆ ಏನು ಸಿಗ್ತಾವೆ ಮಾಲನ್ನು. ಹಂಗೆ ನಿಮ್ಮ ಮನೆ ಹೇಳ್ತದೆ, ನಿಮ್ಮ ಆಚಾರ ಹೇಳ್ತದೆ. ಹೊತ್ತು ಸೂರ್ಯ ಹೊಂಡದ್ರೊಳಗೆ ಯಾರ ಮನೆ ಬಾಗಿಲ ಏನಪ್ಪ ಅಂತ ಕೇಳಿದ್ರೆ ಮುಂದೆ ಚಳಿ ಹಾಕಿ ಅದಕ್ಕೆ ಬಾಗಿಲು ಪೂಜೆ ಮಾಡ್ಯಾರ ತಿಳ್ಕೊಬೇಕು ಈ ಮನೆ ಸಜ್ಜನರ ಮನೆ ಅದ ಅಂತ. ಹಿಂದಕ್ಕೆ ಸಾಧುಗಳು ಭಿಕ್ಷಾ ಬೇಡ್ತಿದ್ರು, ಏನು ಮನೆ ಕುಲ ಕೇಳಕ್ಕೆ ಬರ್ತದೆ, ಯಾರ ಕುಲ ಹೆಂಗದಂತ. ಸಜ್ಜನರು ಯಾರು ದುಡ್ಡು ಕೇಳಕ್ಕೆ ಬರಂಗಿಲ್ಲ. ಅವಾಗ ಏನು ಮಾಡ್ತಿದ್ರು ಭಿಕ್ಷಾ ಬೇಡಕ್ಕಂದ್ರೆ ಯಾರ ಮನೆಯೊಳಗೆ ಸೂರ್ಯ ಹೊಂಡದೊಳಗೆ ಬಾಗಿಲು ಪೂಜೆ ಆಗಿ ಕುಂಕುಮ ವಿಭೂತಿ ಹಚ್ಚಾರ ಈ ಮನೆ ಒಳ್ಳೆಯವ್ರ ಮನೆ ಅದ ಅಂತ ಅಲ್ಲಿ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಿದ್ರು. ಯಾರ ಮನೆ ಮುಂದೆ ಹೊತ್ತಿ ಸೂರ್ಯ ಹೊಂಟು ಹೊತ್ತಿ ಎರಿದ್ರು ಬಾಗಿಲು ತೆರೆದಿಲ್ಲ, ಬಾಗಿಲು ಪೂಜೆ ಇಲ್ಲ, ತಿಳ್ಕೊಬೇಕಿದ ನಾಲಾಯಕರ ಮನೆ ಅದ, ಅಲ್ಲಿ ಭಿಕ್ಷಾ ಬೇಡಕ್ಕೆ ಹೋಗ್ಬಾರ್ದು, ಅಂಥವ್ರ ಮನೆ ಅನ್ನ ಉಣಬಾರ್ದು. ಹಂಗೆ ಹೇಳಿದ್ರು. ಆಚಾರ ಕುಲಮಾಖ್ಯಾತಿ. ನೀವು ಸಾತ್ವಿಕರೋ ತಾಮಸರೋ ರಾಜಸರೋ ಅನ್ನೋದು ನಿಮ್ಮ ವ್ಯವಹಾರನೇ ಹೇಳ್ತದೆ. ನಿಮ್ಮ ವ್ಯವಹಾರನೇ ಹೇಳ್ತದೆ. ಚಪ್ಪಲ್ ಹಾಕ್ಕೊಂಡೆ ನೀರು ಕುಡಿದು, ಚಪ್ಪಲ್ ಹಾಕ್ಕೊಂಡೆ ಊಟ ಮಾಡೋದು, ಸ್ನಾನ ಪೂಜೆ ಮಾಡಲಾರ್ದೆ ಹಾಗೆ ತಿನ್ನೋದು. ಇವ ಒಳ್ಳೆ ಕುಲದ ಮನುಷ್ಯ ಅಲ್ಲ, ಒಳ್ಳೆ ಆಚಾರ ಮನುಷ್ಯ ಅಲ್ಲ, ಒಳ್ಳೆ. ಯಾಕಂದ್ರೆ ಅವ್ರ ಅವ್ವಪ್ಪ ಕಲಿಸಿಲ್ಲ ಅದಕ್ಕೆ. ಅವ್ರ ಅವ್ವಪ್ಪ ಕಲಿಸಿಲ್ಲ. ನಾವು ಶಾಲೆ ಕಲಿಸ್ತೇವೆ ಮಕ್ಕಳಿಗೆ, ಇಂಜಿನಿಯರ್ ಮಾಡ್ತೇವೆ ಮಕ್ಕಳಿಗೆ, ಡಾಕ್ಟರ್ ಮಾಡ್ತೇವೆ ಮಕ್ಕಳಿಗೆ. ಯಾಕೆ? ಹೊಡೆದು ಮದ್ದು ಹೊರಗೆ ಹಾಕಕ್ಕೆ ಅಷ್ಟೇ. ನೀವು ಮಾಡೋದು ಅಷ್ಟೇ ಮಾಡ್ತೀವಿ. ಕಲಿಸಿರಿ, ತಂದೆ ಅಂದ್ರೇನು ತಾಯಿ ಅಂದ್ರೇನು ನಮ್ಗೆ ಕಲಿಸಿರಿ ಇಲ್ಲ. ಮಕ್ಕಳಿಗೆ ಶಾಲೆ ಕಲಿಸಿದ್ರೆ ಸುಖಿ ಆಗೋದಿಲ್ಲ ರೀ. ಮಕ್ಕಳಿಗೇನಪ್ಪ ಅವರಿಗೆ ನೀತಿ ಕಲಿಸಿದ್ರೆ ಸುಖ ಆಗ್ತಾರೆ. ಆಚಾರ ಕಲಿಸ್ಬೇಕು, ಆಚಾರ ಕಲಿಸ್ಬೇಕು. ಎಂತೆಂಥವ್ರು ಮನೆ ನೋಡಿದ್ದೇವೆ ನಾವು. ಅವ್ರ ಮನ್ಯಾಗ ಜಡ್ಜರ್ ಅದಾರ, ಅವ್ರ ಮನ್ಯಾಗ ಏನಪ್ಪ ಅಂದ್ರೆ IAS ಆಫೀಸರ್ ಅದಾರ, ಇಷ್ಟು ನೀತಿವಂತರು ಅದಾರೆ ಅವ್ರ ಮನ್ಯಾಗ. ಬ್ರಾಹ್ಮಣ ಇದ್ರ ಮನ್ಯಾಗ ಜನ ಪೂಜೆ ಮಾಡ್ಕೊಂಡೇ ಬರುತ್ತೆ, ಲಿಂಗಾಯತರು ಇವು ಹಚ್ಕೊಂಡೇ ಹೊರಗೆ ಬರ್ತಾರೆ. ಜಡ್ಜರು, IAS ಆಫೀಸರು, ಅಂಥವ್ರು ಸಂಸ್ಕಾರದ ಮನೆ ಅದಾವ. ಇವ ಅರ್ಧಂಬರ್ಧ ಮ್ಯಾಟ್ರಿಕ್ ಕಲ್ತ್ಕ 1,000-4,000 ಪಗಾರ ಇದ್ರೆ ಇವಕ್ಕೇನು ಗೊತ್ತಿರಂಗಿಲ್ಲ. ನಮ್ಮಂತ ಶಾಣೆ, ನಮ್ಮಂತ ಸ್ನಾನ ಇಲ್ಲ, ಪೂಜೆ ಇಲ್ಲ, ಧಾಮ ಇಲ್ಲ. ಯಾಕೆ? ಇವನೇ ಒಳ್ಳೆ ಕುಲದವ ಯಾರು ಅಂತ ಕೇಳಿದ್ರೆ ಹೀನ ಕುಲದವ್ರು ಯಾರು? ಬಸವಣ್ಣ ಹೇಳಿದ್ರೆ ಕುಲವೇನೋ ಆವಂದಿರ ಕುಲವೇನೋ. ಅದು ಕುಲ. ಯಾರು ಪರಮಾತ್ಮನ ಮಾಡ್ತಾರೆ, ಭಕ್ತಿ ಮಾಡ್ತಾರೆ, ಅದೇ ದೊಡ್ಡ ಕುಲ, ಅದೇ ದೊಡ್ಡ ಕುಲ. ವಿದುರ ಶೂದ್ರ ಇದ್ದ ಪರಮಾತ್ಮ ಅವನಿಗೆ ಭೇಟಿ ಆದ. ಕೃಷ್ಣ ಪರಮಾತ್ಮ ಅವನ ಮನೆಗೆ ಹೋಗಿ ಊಟ ಮಾಡಿದ. ದುರ್ಯೋಧನ ಮನೆಗೆ ಊಟ ಮಾಡಲಿಲ್ಲ, ಎಲ್ಲ ತಯಾರು ಮಾಡಿದ್ದ ಅವನು, ಮಾಡಲಿಲ್ಲ. ವಿದುರ ಶೂದ್ರನ ಮನೆಗೆ ಪರಮಾತ್ಮ ಹೋಗಿ ಅಲ್ಲಿ ಊಟ ಮಾಡ್ಯಾನ. ಯಾಕೆ? ಅದು ಉತ್ತಮ ಕುಲ. ಯಾರು ನೀತಿ ಅದರ ಗಂಡ ಹೆಂಡತಿ ದಿನ ಪೂಜೆ ಪಾಠ ಮಾಡ್ತಾರೆ, ಕರೀಲಾರ್ದೆ ಪರಮಾತ್ಮ ಅಲ್ಲಿಗೆ ಹೋದ. ಯಾರ ಮನೆಗೆ ವ್ಯವಸ್ಥೆ ಮಾಡಿದ್ರೆ ಅವ್ರ ಮನೆಗೆ ಊಟ ಮಾಡಲಿಲ್ಲ ಪರಮಾತ್ಮ ಕೃಷ್ಣ, ಅಲ್ಲಿಗೆ ಹೋದ. ಅದಕ್ಕೆ ಪುಣ್ಯಾತ್ಮರೇ, ನಿಮ್ಮ ಜೀವನದಲ್ಲಿ ಲಕ್ಷ್ಯ ಇಡ್ರಿ. ಮನುಷ್ಯನಿಗೆ ಆಚಾರ ನಿಯಮ ಬಹಳ ಆನಂದ ಅನ್ನಿಸ್ತಾರೆ, ಆನಂದ ಅನ್ನಿಸ್ತದೆ. ನಾ ಪೂಜೆ ಮಾಡಿ ಊಟ ಮಾಡ್ತೀನಿ, ಸ್ನಾನ ಮಾಡಿ ಬಾಯಿಗೆ ಹಾಕೋತೀನಿ, ಇಷ್ಟು ಪೂಜೆ ಮಾಡಿ ಇವೊಂದಿತ್ತು ಇಷ್ಟು ಜಪ ಮಾಡಿ ನಾನು ಮಾಡ್ತೀನಿ, ಈ ಗ್ರಂಥ ಓದಿ ಒಂದು ನಿಯಮ ಮಾಡಿರಿ. ಅದು ಆಚಾರದ. ಆ ಆಚಾರ ಇಂದು ಇಲ್ಲ ನಾಳೆ, ನಾಳೆ ಇಲ್ಲ ನಾಳೆ ನಿಮಗೆ ಗೌರವ ಕೊಡ್ತದೆ, ಕಿಮ್ಮತ್ತು ಕೊಡ್ತದೆ. ಅದಕ್ಕೆ ಮಹಾತ್ಮರು ನಮಗೆ ಹೇಳಿದ್ರಪ್ಪ ಅಂತ ಕೇಳಿದರೆ ಸದಾ ಸದಾ ಆಚಾರ ಇರಬೇಕು. ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ದಾಸರು ಹಾಡ್ಯಾರ, ಎಷ್ಟು ಚಂದ ಹಾಡ್ಯಾರ. ನಾಲಿಗೆ ಅಂತ ಕೆಟ್ಟ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದಕ್ಕೆ ನಾವು
ಮಾತಾಡ್ಬೇಕಾದ್ರೆ ಹೆಂಗೆ ಆಡಬೇಕು ಅಂದ್ರೆ ಒಂದು 4 ಮಾತು ಬೇರೆಯವ್ರು ಹೇಳ್ತಾರೆ. ಏನಪ್ಪ, ಯಾವುದು ನರಕ ಸ್ಪರ್ಶ, ಇಂದ್ರಿಯ ಸ್ಪರ್ಶ, ಬುದ್ಧಿ ಸ್ಪರ್ಶ, ಚಿತ್ತ ಸ್ಪರ್ಶ, ಆ ಮಾತುಗಳನ್ನು ನಾವು ಆಡಲಿಕ್ಕೆ ಏನಪ್ಪ ಅಂತ ಪರತತ್ವ ಸ್ಪರ್ಶ. ಮಾತಾಡ್ಬೇಕಾದ್ರೆ ಅದಕ್ಕೆ ಅಂತೀರಿಲ್ಲ, ನೀವು ಎಲ್ಲೇ ಮಾತಾಡೋಕೆ ಕುಂತಿದ್ರಿ, ಏನೋ ಮಾತಾಡ್ತಿದ್ರಿ, ಪ್ರವಚನ ಸುದ್ದಿ ಮಾತಾಡಕತ್ತೀರಿ ಅಂತ ತಿಳ್ಕೊಂಡು ಮಾತಾಡ್ತಿದ್ರಿ, ಯಾವನೇ ಆ ನಡಬರಕ್ಕೆ ಮಾತಾಡಿ ಕುಂತಿದ್ರಿ ನಿಮ್ಮ ಅಂತ ಅವ ಅಂದ, ನಮ್ಮಲ್ಲಿ ಈ ಸಲ ಚೀಫ್ ಮಿನಿಸ್ಟರ್ ಯಾರದಾರೆ ಸಂಬಂಧ ಸೋತಿರಿ, ಅವ್ರು ಮಾತಾಡಕತ್ತಾರೆ, ಇವಾಗ ಚೀಫ್ ಮಿನಿಸ್ಟರ್ ಯಾರದಾರ. ಮಾತಿಗೇನಕ್ಕೆ ಎಲ್ಲದ ಯಾವ ಮಾತ ಯಾವ ಕಾಲಕ್ಕೆ ಎಲ್ಲಿ ಎಷ್ಟು ಹೆಂಗೆ ಆಡ್ಬೇಕು ಅನ್ನೋದು ಗೊತ್ತಿರಬೇಕು. ಅದಕ್ಕೆ ಹೇಳ್ತಾರೇನಪ್ಪ ಅಂದ್ರೆ ನರಕ ಸದೃಶವಾದ ಮಾತುಗಳು ಎಂದು ಆಡಕ್ಕೆ ಹೋಗಬಾರ್ದು. ಅದು ತಿಳ್ಕೊರಿ ನೀವು. कुशब्दाची घाणी मंगल वीणा वाणी झाली क्रोधासवे भेटी तोंडावाटे नरक लोटी. ನೋಡ್ರಿ ಹೆಂಗದ, ಅವರು ಮಾತಾಡಿದ್ರೇ ನರಕ ಆಗತಕ್ಕಂಥ ಶಬ್ದಗಳನ್ನು ಉಪಯೋಗ ಮಾಡ್ತಾರಲ್ಲ. ನಮಗೆ ನರಕ ದರ್ಶನ ಬರೀ ಹೊಡಿ ಕಡಿ ಇಂಥ ಮಾತು ಹೇಳ್ತಿರ್ತಾವೆ. ಅಲ್ಲಿ ಆಯಿತು, ಕಳ್ತಾನಾಯ್ತು, ಅವ್ರು ಮಾಡೋ ಇರ್ಕೊಂಡ್ರು, ಅಲ್ಲಿ ಹೋದ್ರು, ಇದೇ ಮಾತಾಡ್ತಾರಲ್ಲ, ಅವು ನರಕವನ್ನು ಕೊಡ್ತಕ್ಕಂಥ ಮಾತುಗಳು. ಅದಕ್ಕೆ ನರಕ ಸ್ಪರ್ಶ ವಾಣಿ ಅಂತ. ಅಂಥ ಮಾತಾಡಕ್ಕೆ ಹೋಗಬಾರ್ದು, ಕೇಳಕ್ಕೆ ಹೋಗಬಾರ್ದು. ಮರ್ಡರ್ ಸುದ್ದಿ, ವ್ಯಭಿಚಾರ ಸುದ್ದಿ, ಕಳ್ತನ ಸುದ್ದಿ, ಯಾರೇ ಮಾತಾಡ್ತಾನೆ ಕಿವ್ಯಾ ಬಟ್ಟಿಟ್ಕೊಂಡು ದೂರ ಹೋಗ್ಬೇಕು. ಅಂಥ ಮಾತು ಕೇಳಕ್ಕೆ ಹೋಗಬಾರ್ದು. ಮಾತುಗಳು ಮನುಷ್ಯನ ಮೇಲೆ ಪರಿಣಾಮ ಮಾಡ್ತಾವ. ಲೆಕ್ಕಿಡ್ರಿ ನೀವು. ಸಿಟ್ಟು ಯಾರು ಬೈದ್ರೆ ಪರಿಣಾಮ ಹಾಕೋದಿಲ್ಲ, ಮನಸ್ಸಿಗೆ ತಾಪ ಹಾಕೋದಿಲ್ಲ. ನಿಮ್ಗೆ ಯಾರು ಹೊಗಳಿದ್ರೆ ಆನಂದ ಹಾಕೋದಿಲ್ಲ. ಮಾತು ಮನುಷ್ಯನ ಮೇಲೆ ಪರಿಣಾಮ ಮಾಡ್ತಾವ, ಮನಸ್ಸು ಹಾಳು ಮಾಡ್ತಾವ. ಅದಕ್ಕೆ ಕಳ್ತಂದು ಸೋತಂದು ಇಂಥ ಮಾತು ಯಾವಾಗಲೂ ಕೇಳಕ್ಕೆ ಹೋಗ್ಬಾರ್ದು. ಮಾತಾಡೋಕ್ಕಂತ ಎದ್ದು ಹೋಗ್ಬೇಕು ಅಲ್ಲಿಂದ. ಅವು ನರಕ ದರ್ಶನ ಮಾಡಿಸ್ತಾವ, ದುಃಖವನ್ನು ಕೊಡ್ತಾವ ಅಂತ ಮಾತು. ಇನ್ನು ಇಂದ್ರಿಯಗಳ ಸ್ಪರ್ಶ ಆಗತಕ್ಕಂಥಗಳನ್ನು ಮಾತುಗಳನ್ನು ಆಡಬಾರ್ದು. ಬರೇ ನಾ ಚಂದನೆ ಅವೇ ಮಾತಾಡ್ತೇವೆ. ಅದಕ್ಕೆ ಕಣ್ಣ ಕಿವಿ ಮೂಗ ಕೈಯ ಕಾಲ ಇವ್ರ ಸುದ್ದಿನೇ ಮಾತಾಡ್ತೇವೆ. ಮತ್ತೇನು ಮಾತಾಡ್ತೀರಿ? ಮತ್ತೇನು ಮಾತಾಡಿರಿ? ದೇವ್ರ ಸುದ್ದಿ ಮಾತಾಡ್ರಿ. ಇಲ್ಲ, ಟಿ ವಿ ಚಾಲು ಮಾಡು, ಕಣ್ಣಿನ ಸುದ್ದಿನೇ. ಜಲ್ದಿ ಊಟಕ್ಕೆ ಹೊಟ್ಟೆ ಸುದ್ದಿನೇ. ಸಿನಿಮಾಕ್ಕೆ ಹೋಗಿ ನೋಡಿ, ಕಾಲು ಸುದ್ದಿನೇ. ಸಿಗರೇಟ್ ಕೈ ಸುದ್ದಿನೇ. ಇದೇ ಮಾತಾಡ್ತೀರಿ. ಎಷ್ಟು ದೇವ್ರು ಮಾತಾಡ್ರಿ ಮನ್ಯಾಗ. ತಿನ್ನುತ್ತಾ ತಗೊಳ್ಳೋ ಇವತ್ತು ಸುಸಲ ಮಾಡು, ದಾಶ ಮಾಡು, ಉಪ್ಪಿಟ್ಟು ಮಾಡು. ಅಯ್ಯೋ 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 ಅಯ್ಯೋ, ಬರೀ ಬಾಯಿ ಸುದ್ದಿನೇ, ಚಂತನ ತಿನ್ನೋ ಸುದ್ದಿನೇ. ದೇವ್ರ ಸುದ್ದಿ ಏಟ್ರಿ ಮಾತಾಡ್ರಿ? ಇಲ್ಲ, ಬರೀ ಅದಕ್ಕೆ ಹಿಡ್ಯಾಕ್ತಾ ಕುಡ್ಯಾಕ್ತಾ ತಿನ್ನಕ್ತಾ ಉಟ್ಕೊಳ್ತಾ ಬರೀ ಇವ್ರ ಸುದ್ದಿನೇ. ಕಣ್ಣಿನ ಸುದ್ದಿ, ಕಿವಿ ಸುದ್ದಿ, ಕೈ ಸುದ್ದಿ, ಕಾಲಿನ ಸುದ್ದಿನೇ ಮಾತಾಡ್ತೀರಿ ವಿನಃ ದೇವ್ರ ಸುದ್ದಿ ಏನ್ರಿ ಮಾತಾಡ್ತೀರಿ? ಇಲ್ಲ. ಬರೇ ಏನು ತಿನ್ನಲಿ, ಏನು ನೋಡಲಿ, ಏನು ಹಿಡಿಲಿ, ಏನು ಮಾಡಲಿ, ಯಾಕಡೆ ನಡಿ, ಒಬ್ಬ ಸಾಯುತಕ್ಕೆ ಇದ್ರ ಸುದ್ದಿನೇ ಐತೆ ವಿನಃ ದೇವ್ರ ಸುದ್ದಿ ಮಾತಾಡಲಿ ಅಂದ್ರೆ ನಮ್ಮ ಕಣ್ಣ ಕಿವಿ ಮೂಗ ಇವುಗಳು ಸಂತೋಷ ಪಡಿಸಕ್ಕನೆ ನಾವು ಪ್ರಯತ್ನ ಮಾಡ್ತೇವೆ ವಿನಃ ಪರಮಾತ್ಮನಿಗೆ ಗುರುವಿಗೆ ಪ್ರಸನ್ನ ಮಾಡ್ತಕ್ಕಂಥ ಕೆಲಸ ನಾವು ಏನೂ ಮಾಡಂಗನೇ ಇಲ್ಲ. ಇನ್ನು ಬಹಳ ಮಂದಿ ಮನಸ್ಸಿಗೆ ಪ್ರಸನ್ನ ಮಾಡಕ್ಕೆ ಮಾಡ್ತಾರೆ. ಮನಸ್ಸ ಹಂಗ್ಯಾಕೆ ಮಾಡಿದೆ, ಹಂಗ್ಯಾಕೆ ಮಾಡಿದೆ ಏನು ಹೇಳ್ತಾರೆ? ಮನಸ್ಸಿಗೆ ಬಂತು ಮಾಡಿದೆ, ನನ್ನ ಮರ್ಜಿ ಮತ್ತು ಮೇಲೆ ಮರ್ಜಿ ಅಂತ. ನಮ್ಮ ಮರ್ಜಿ ಅದ್ಯಾಕೆ ಮಾಡಿದೆ? ನಮ್ಮ ಮರ್ಜಿ ರೀ. ಅಲ್ಯಾಕೆ ಹೋದೆ? ನಮ್ಮ ಮರ್ಜಿ ರೀ. ಮರ್ಜಿ ಅಂದ್ರೆ ಏನು? ಆ ಕಡೆ ಹುಬ್ಬಳ್ಳಿ ಕಡೆಗೆ ಆ ಕತ್ತಿ ಮೂನ ಜೊತಾಡ್ತಾವಲ್ಲ, ಅದಕ್ಕೆ ಮರ್ಜಿ ಅಂತ. ಕತ್ತಿ ಮೂನ ಜೊತಾಡ್ತಾವಲ್ಲ ಅವೇನು, ಅವಕ್ಕೆ ಮರ್ಜಿ ಅಂತ. ಮರ್ಜಿ ಅಂದ್ರೆ ಏನ್ರಿ? ಮನಸ್ಸಿಗೆ ಬಂದದಕ್ಕೆ ಮಾಡೋದಕ್ಕೆ ಮರ್ಜಿ ಅಂತ. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಮನಸ್ಸಿಗೆ ಬಂದಂಗೆ ನಡೆದಿ ಅಂತ ಕೇಳಿದರೆ ನಿಮ್ಮ ಮನೆಗೆ ಏನು ಬರ್ತದೆ? ಫೌಜ್ದಾರ್ ಬರ್ತಾರೆ, ಕೋರ್ಟ್ ಬರ್ತದೆ,
ಸತ್ತ ಮೇಲೆ ಯಮ ಬರ್ತಾನೆ. ಮನುಷ್ಯ ಬಂದ ಹೇಳೋರಿಗೆ ಪೊಲೀಸರು ಬರ್ತಾರೆ, ಮನೆಗೆ ಪೊಲೀಸರು ಬರ್ತಾರೆ, ಕೋರ್ಟ್ ಬರ್ತದೆ, ವಕೀಲರು ಬರ್ತಾರೆ, ಜೈಲು ಬರ್ತದೆ. ಮನುಷ್ಯಗೆ ಬಂದಾಗ ಮಾಡೋಕ್ಕಿಲ್ಲ. ಜಗತ್ತಿನೊಳಗೆ ಎಲ್ಲಕ್ಕೂ ನಿಯಮ ಮಾಡ್ಯಾರ. ಬಾಗಲ್ದಂಗೆ ಬಂದರೆ ಏನೂ ಮಾಡೋಂಗಿಲ್ಲ. ಕಿಟಕಿ ಮುರಿದು ಬಂದ್ರೆ ಒದಿತಾರಿಲ್ಲ. ಬಾಗಲ್ದಾಗ ಬಂದರೆ ಏನು ಮಾಡ್ತಾರೆ? ಮಾಡೋಂಗಿಲ್ಲ. ಬಾಗಿಲದ ಬರೋಕ್ಕೆ ಅದ, ಕಿಡಿಕಿ ಬರೋಕ್ಕಿಲ್ಲ, ನೋಡೋಕ್ಕದ. ನೀ ಬಾಗಿಲ್ದಾಗ ಬರೋದು ಕಿಡಿಕ ಬಂದಿ ಅಂದ್ರೆ ಒದಿತಾರಿಲ್ಲ, ನಿನಗೆ ಒದಿತಾರೆ. ಹಂಗೆ ಏನು ಮಾಡಬೇಕು ಅದು ಮಾಡದಿದ್ದರೆ, ಆಡ್ಬೇಕು ಅದು ಆಡದಿದ್ದರೆ, ಮನಸ್ಸಿಗೆ ಬಂದಂಗೆ ಮಾಡಿದಿ ಅಂತ ಕೇಳಿದ್ರೆ ನಿನಗೆ ಒದಿತಾರೆ. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಶಾಸ್ತ್ರ ಹೇಳ್ದಂಗೆ ನಡೀರಿ, ಗುರುಗಳು ಹೇಳ್ದಂಗೆ ನಡೀರಿ. ಮನಸ್ಸಿಗೆ ಬಂದಂಗೆ ನಡಿಬೇಡ್ರಿ. ಮನಸ್ಸಿಗೆ ಬಂದಂಗೆ ನಡೆಯೋಕೆ ದನ ಅಂತಾರೆ, ಶಾಸ್ತ್ರ ಹೇಳ್ದಂಗೆ ನಡೆಯೋರಿಗೆ ಮನುಷ್ಯ ಅಂತಾರೆ. ಅದಕ್ಕೆ ದನ ಆಗಬೇಡ್ರಿ. ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಿರಿ, ದೇವರಾಗಲಿಕ್ಕೆ ಪ್ರಯತ್ನ ಮಾಡಿರಿ. ಅದಕ್ಕೆ ಮನಸ್ಸಿಗೆ ಬಂದಾಗ ಮನಸ್ಪರ್ಶವಾಣಿ ಅದು. ಮನಸ್ಸು ಹೇಳ್ದಂಗೆ ಮಾತಾಡ್ತಾರೆ. ಹಂಗೆ ಮಾತಾಡಿದ್ರೆ ಆಡಂಗಾಯ್ತು ರೀ, ಹಂಗೆ ಮಾಡಿದ್ರೆ ಮಾಡಂಗಾಯ್ತು ರೀ. ಅರೆ ಮಾಡಂಗಾಯ್ತು ಆಡಂಗಾಯ್ತು ಅಂತಂದ್ರೆ ಏನು ಅರ್ಥ? ಅದು ಮನುಷ್ಯ ಅಂತಾರೆ ಅವನಿಗೆ. ನಿನಗೆ ಯಾಕೆ ಬುದ್ಧಿ ಕೊಟ್ಟಾರ? ಬುದ್ಧಿ ವಿಚಾರ ಮಾಡೋಕೆ ಮನಸ್ಸಿಗೆ ಅಂದಲ್ಲ. ಇನ್ನು ಬಹಳ ಮಂದಿ ಏನಪ್ಪ ಅಂತ ಕೇಳಿದ್ರೆ ಬುದ್ಧಿ ಏನಪ್ಪ ಅಂತ ಕೇಳಿದ್ರೆ ಸ್ಪರ್ಶ ಮಾತಾಡ್ತಾವ್ರು. ಏನೋ ಮಾಡೋಕ್ಕಿಂತ ಮೊದಲ ವಿಚಾರ ಮಾಡ್ತಾರೆ. ವಿಚಾರ ಮಾಡ್ತಾರೆ. ಹಾಂ, ವಿಚಾರ ಮಾಡ್ತೀನಿ. ನಾಳೆಗೆ ಬಾರಪ್ಪ ಹಿಂಗೆ ಹೋಗೋದು ವಿಚಾರ ಮಾಡ್ತೀನಿ. ವಿಚಾರ ಮಾಡೋದು ಅಷ್ಟೇ ಅಲ್ಲ, ಮತ್ತು ದೊಡ್ಡವ್ರಿಗೆ ಕೇಳ್ತಾರೆ, ಮಾಡೋಣ್ರೆ ಚಲೋ ಅದ್ರಿ ಈ ಕೆಲಸ ಮಾಡಂತಾರೆ. ಖರೆ ಮಾಡಿದಕ್ಕೆ ತಾನು ವಿಚಾರ ಮಾಡ್ತಾನೆ, ಬುದ್ಧಿ ಪ್ರಯೋಗ ಮಾಡ್ತಾನೆ. ಬುದ್ಧಿ ಇಲ್ಲದೆ ಏನು ಕೆಲಸ ಮಾಡ್ತಾರೆ, ಆಡ್ತಾರೆ, ಅವರು ಬುದ್ಧು ಅಂತಾರೆ. ಅವ್ರಿಗೆ ಏನಂತಾರೆ? ಬುದ್ಧಿ ಬಂದಾಗಿಲ್ಲ, ಬುದ್ಧು ಅಂದ್ರೇನು? ಬುದ್ಧಿ ಇದ್ದವ. ಮನುಷ್ಯ ಹೆಂಗಿರಬೇಕು? ವಿಚಾರ ಮಾಡಿರಿ, ಮಾಡಿ ವಿಚಾರ ಮಾಡಬೇಡ್ರಿ. ವಿಚಾರ ಮಾಡಿರಿ, ಆಡಿ ವಿಚಾರ ಮಾಡಬಾರ್ದು. ವಿಚಾರ ಮಾಡಿ ಮಾತಾಡಬೇಕು. ಭಾಳ ಮಂದಿ ಮಾತಾಡ್ತಾರಲ್ಲ, ಭಾಳ ಮಾತಾಡ್ತಾರೆ. ಆಯ್ತು ರೀ, ಕ್ಷಮ ಮಾಡಿರಿ, ಪಾರ್ಡನ್ ಮೀ, ಬಾಯ್ ಹೋಯ್ತು ರೀ, ಮಾತು ಹೋಯ್ತು, ಕತ್ತಿದ್ದೆ ಮಾತು ಹೋಯ್ತು ಅಂತ. ಹಂಗೆ ಹೋಗ್ತದದು. ಬುದ್ಧಿ ವಿಚಾರ ಇಟ್ಟಿಲ್ಲ ಅದಕ್ಕೆ, ಹಂಗೆ ಹೋಗ್ತಾವ. ಯಾವ ಮನೆ ಹಮೇಶ ಕಿಟಕಿ ಬಾಗಿಲು ತೆರೆದಿರ್ತವ, ಕಳ್ತನ ಆಗ್ತದೆ. ಹಂಗೆ ಯಾರ್ದು ಕಿವಿ ಬಾಯಿ ಎರಡು ಖುಲ್ಲ ಇರ್ತಾವ, ಆ ಮನುಷ್ಯ ತಪ್ಪು ಮಾಡ್ತಾನೆ. ತಪ್ಪು ಮಾಡಿ ಇರಕ್ಕನೆ ಬರೋಂಗಿಲ್ಲ ಅವನಿಗೆ. ಅದಕ್ಕೆ ಏನು ಮಾತಾಡಿದ್ರು ಮೊದಲು ಒಂದಿಟ್ಟು ನಿಂತು ವಿಚಾರ ಮಾಡಲಿ. ಆಡಲೆ ಬಿಡಲೆ, ಅನ್ಲೆ ಬೇಡ, ಮಾತು ಕೊಡಲೆ ಕೊಡಬಾರ್ದ, ವಿಚಾರ ಮಾಡಿ ಕೊಡ್ಬೇಕಲ್ಲ. ಹಾಂ ಹ್ಞೂ ಅನ್ಕೋತ ಹೋದ್ರೆ ಮನುಷ್ಯ ತಪ್ತದೆ. ಅದಕ್ಕೆ ಬುದ್ಧಿ ಕೈಯಾಗ ಬಾಯಿ ಇರಬೇಕು, ಮನುಷ್ಯನ ಕೈಯಾಗ ಬಾಯಿ ಇರಬೇಕು, ಶಾಸ್ತ್ರದ ಕೈಯಾಗ ಬಾಯಿ ಇರಬೇಕು. ಇವೆಲ್ಲ ಬಿಟ್ಟು ಬಾಯಿ ಆಯಿತು ಅಂದ್ರೆ ಬಾಯಿ ಅಲ್ಲದು ಬೊಂಬಾಯಿ. ಅದಕ್ಕೆ ಬೊಂಬಾಯಿ ಅಂತಾರೆ. ಅದು ಯಾರಿಗೆಲ್ಲ ಮುಂಬೈದಾಗ ಹಾಗೆ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಬಹಳ ವಿಚಾರ ಮಾಡಪ್ಪ ಅಂತ ಕೇಳ್ತಾರೆ. ಇನ್ನೊಂದು ಮಾತದ, ಏನೋ ಮಾತಾಡಲಿ ಆ ಮಾತಿಗೆ ಒಂದಿಟ್ಟು ಪರಮಾತ್ಮನ ಸಂಬಂಧ ಇರ್ಬೇಕ್ರಿ, ಧರ್ಮ ಸಂಬಂಧ ಇರ್ಬೇಕು. ಧರ್ಮಕ್ಕೆ ಬಿಟ್ಟು ಮಾತಾಡಬಾರ್ದು. ಮಾತನಾಗ ಸತ್ಯ ಧರ್ಮದ, ಮಾತನಾಗ ನಿಷ್ಕಪಟ ಅನ್ನೋದದ, ಮಾತನಾಗ ಅಸತ್ಯ ಅನ್ನೋದದ. ಇವೆಲ್ಲ ವಿಚಾರ ಮಾಡ್ಬೇಕು. ನಾವು ಮಾತಾಡೋದು ಸತ್ಯ ಅದನ, ಅಸತ್ಯ ಅದನ, ಕಪಟ ಅದನ, ವಿಚಾರ ಮಾಡ್ಬೇಕ್ರಿ. ಅದಕ್ಕೆ ಯಾವ ಮಾತಾಡಿದ್ರು ಪರಮಾತ್ಮನ ಸಂಬಂಧ ಇದ್ರೆ ಆ ಮಾತಿಗೆ ಕಿಮ್ಮತ್ತದ, ಇಲ್ಲ ಅದು ಬಿಟ್ಟರೆ ಇಲ್ಲ. ನೀವು ಮನೆಯಾಗ ಎಷ್ಟೇ ವಾಯರ್ ಹಾಕ್ರಿ, ಎಷ್ಟೇ ಬಲ್ಬ್ ತೊಗೊಂಬರ್ರಿ, ಎಷ್ಟೇ ಫ್ರಿಜ್ ತರ್ರಿ, ಎಷ್ಟೇ AC ಹಚ್ಚಿರಿ, ಎಲ್ಲಿ ತನಕ ನಿಮ್ಮ ವಾಯರ್ ಇಲೆಕ್ಟ್ರಿಕ್ ಗ್ರಿಡ್ಗೆ ಸಂಬಂಧ ಇಲ್ಲ, ಅಲ್ಲಿ ತನಕ ನಿಮ್ಮ ಯಾವ ಕೆಲಸ ಕೊಡಂಗಿಲ್ಲ. ಹಾಳು ಬರೇ ತಂದಿರಿ, ನೀವು ಫ್ರಿಜ್ ತಂದಿರಿ, AC ಹಚ್ಚಿರಿ, ಅರೆ ಕರೆಂಟಿಗೆ ಸಂಬಂಧ ಇಲ್ಲ. ಆ ಕರೆಂಟಿಗೆ ಸಂಬಂಧ ಇದ್ರೆ ಇವಕ್ಕೆಲ್ಲ ಕಿಮ್ಮತ್ತು ಕೊಡ್ತಾವ, ಬಲ್ಬ್ ಉರಿತಾವೆ, ಎಲ್ಲ ಉರಿತಾವೆ. ಯಾವಾಗ ನೀವು ಆ ಕಂಬಿಗೆ ಸಂಬಂಧ ನಿನ್ನ ವಾಯರ್ ಇಲ್ಲ, ಅವು ತಂದು ಏನು ಮಾಡ್ತೀರಿ? ಏನಂತಾರೆ? ಈ ಬುದ್ಧಿಗೇಳಿ
ಕನೆಕ್ಷನೇ ತಗೊಂಡಿಲ್ಲ, ಫೀಸು ತಂದ ಫ್ರೀಜ. ಹಾಂ, ಮೂರ್ಖ ಬೈತಿರಿಲ್ಲ. ಹಂಗೆ ನಾವು ಏನ ಮಾತಾಡಿದ್ರು ನಮ್ಮ ಮಾತ ಪರಮಾತ್ಮ ಸಂಬಂಧ ಇರಬೇಕು, ಸತ್ಯಕ್ಕೆ ಸಂಬಂಧ ಇರಬೇಕು. ಆ ಮಾತು ಏನಪ್ಪ ಅಂದು ಕೇಳಿದರೆ ಆನಂದ ಅವನಿಗೆ ಕೊಡ್ತದೆ, ಕೇಳಿದವರಿಗೆ ಆನಂದ ಕೊಡ್ತದೆ. ಯಾವ ಮಾತ ಬರೇ ಸುಳ್ಳ ಮಾಯಾಜಾಲದ ಮಾತು ಇದ್ದು ಅಂತ ಕೇಳಿದ್ರೆ ಆ ಮಾತಕ್ಕೆ ಅವನಿಗೆ ಸುಖ ಸಿಗುವುದಿಲ್ಲ, ಕೇಳಿದವರಿಗೆ ಆನಂದ ಆಗುವುದಿಲ್ಲ ಅಂತ ತಿಳ್ಕೊಂಡು ಮಹಾತ್ಮನೇಪ ಅಂದ್ರೆ ಪರತತ್ವ ಸಂಬಂಧ ಏನಪ್ಪ ಅಂತ ಕೇಳಿದರೆ ಇರಬೇಕು. ಅದಕ್ಕೆ ಹೇಳ್ತಾರೆ ತೋಲ ತೋಲ ಕರಬಹುದು, ಮರಾಠಿಗೆ ಅಂತಾರೆ ತೋಲ ತೋಲ ಕರಬಹುದು. ಅಳತಿ ಮಾಡಿ ಮಾತಾಡಬೇಕು. ಮಾತಿನ ಕಿಮ್ಮತ್ತು ಜಗತ್ತಿನೊಳಗೆ ಅದರಟ್ಟು ಕಿಮ್ಮತ್ತು ಯಾವುದಕ್ಕೂ ಇಲ್ಲ, ಯಾವುದಕ್ಕಿಲ್ಲ. ಮಾತ ತೂಗಬೇಕು. ಹೆಂಗೆ ತೂಗಿ ಸಾಮಾನು ಕೊಡ್ತೀರಿ, ಬಂಗಾರ ಹೆಂಗೆ ತೂಗ್ತೀರಿ, ಅದಕ್ಕಿಂತ ಹೆಚ್ಚಿಗೆ ಮಾತಿಗೆ ಕಿಮ್ಮತ್ತದ, ಬಂಗಾರಕ್ಕಿಂತ ಹೆಚ್ಚಿಗೆ ಕಿಮ್ಮತ್ತದ. ಹಾಂ, ಅದಕ್ಕೆ ಭಾಳ ತೂಗಿ ಮಾತಾಡ್ರಿ, ವಿಚಾರ ಮಾತಾಡ್ರಿ. ತೋಲ ತೋಲ ಕರಬಹುದು, ವಿಚಾರ ಮಾಡಿ ಮಾಡಿ ಮಾತಾಡೋ ದಿನ ಹಾಗೆ ಮಾತಾಡಿದೆ ಅಂತ ಕೇಳಿದ್ರೆ ಆ ಮಾತ ನಿನಗೆ ದುಃಖ ಕೊಡ್ತದೆ. ಅಷ್ಟೇ ಅಲ್ಲ, ಮರಣನೂ ಕೂಡ ಕೊಡ್ತದೆ ಅಂತ ತಿಳ್ಕೊಂಡು ಮಹಾನುಭಾವ ಏನಂದ್ರೆ ಭಾಳ ವಿಚಾರ ಮಾಡಿಯಪ್ಪ ಅಂತ ಕೇಳಿದ್ರೆ ನೀವು ಮಾತಾಡೋ ಕಲಿಯಪ್ಪ ಅಂತ ಹೇಳಿದ್ರು ಮಹಾತ್ಮ. ಯಾರಿಗೆ ನೋವಾಗಬಾರ್ದ್ರಿ, ಯಾರಿಗೆ ನೋವು. ನಿಮಗೊಂದು ಮಾತು ಹೇಳ್ತೀನಿ. ಇಂಗ್ಲೆಂಡದೊಳಗೆ ರಾಣಿ ಅವ್ರದ್ದೇ ಅಧಿಕಾರದ, ಅಲ್ಲಿ ರಾಜರದೆಲ್ಲ ಅಧಿಕಾರ. ಅಲ್ಲಿ ಅಧಿಕಾರ ಇಲ್ಲ. ಅಲ್ಲಿ ಏನಾಗಿತ್ತು ಒಮ್ಮ ಅಂತ ಕೇಳಿದ್ರೆ ಶಾಸ್ತ್ರದಾಗೆ ರಾಜ ಅಕಸ್ಮಾತ್ ಏನು ಕೆಲಸ ಬಂತು, ಅವ ಎಡ್ವರ್ಡ್ ರಾಜ ಇದ್ದವ, ಅವನಿಗೆ ರಾಣಿಗೆ ಭೇಟಿ ಆಗೋ ಕೆಲಸ ಇತ್ತು. ರಾಣಿ ಅವನ ಜೊತೆ ಮಾತಾಡಬೇಕಾಗಿತ್ತು. ಪ್ರಸಂಗ ಅರ್ಜೆಂಟ್ ಇತ್ತು, ಮಾತು ಬಹಳ ಹೇಳೋದು ಗಂಡನಿಗೆ. ಗಂಡ ತನ್ನ ರೂಮದ ಬಾಗಿಲು ಹಾಕ್ಕೊಂಡು ಕೂತಿದ್ದ. ರಾಣಿ ಹೋದ್ಲಲ್ಲಿಗೆ, ನಾಲ್ಕು ಕಡೆ ಡೋರ್ ಬಾಗಿಲು ಬಡದು. ಹೋ ಆರ್ ಯು ಅಂದವ. ಯಾರು ನೀ ಅಂತ ಕೇಳಿದ್ರು. ನಾನು ಲಂಡನದ ಮಹಾರಾಣಿ ಎಲಿಜಾಬೆತ್ ಇದ್ದೀನಿ. ಬಾಗಿಲು ತೆರೀರಿ. ಬಾಗಿಲು ತೆರಲಿಲ್ಲ. ರಾಣಿ ಆಕೆ ಗಂಡ ಎಡ್ವರ್ಡ್. ಆಕೆ ಬಹಳ ಸಿಟ್ಟು ಬಂತು. ನಾ ಈ ದೇಶದ ರಾಣಿ ಇದ್ದೀನಿ, ನನ್ನ ಗಂಡ ಬಾಗಿಲು ತೆರಲಿಲ್ಲ ಅಂತ ಹೇಳ್ಕೊಂಡು ಮತ್ತೊಂದು 2 ಸಲ ಬರೋದು. ಮತ್ತೆ ಹೂ ಆರ್ ಯು ಅಂತ ಕೇಳಿದ. ಯಾರಿದ್ದಿ? ಐ ಆಮ್ ಯುವರ್ ವೈಫ್. ನಾನು ನಿಮ್ಮ ಆಜ್ಞಾಧಾರಿ ಪತ್ನಿ ಇದ್ದೀನಿ. ಆಕೆನೇ ಅದಾಳ. ಮೊದಲೇನಂದು ಇಂಗ್ಲೆಂಡದ ರಾಣಿ ಇದ್ದೀನಿ, ಬಾಗಿಲು ತೆರೀರಿ ಅಂದರು, ಬಾಗಿಲು ತೆರೀಲಿಲ್ಲ. ಮತ್ತೆರಡು ಸಲ ಬರೆದ ಒಳಕ ವಾರಿ ಯಾರಿದ್ದೀರಿ ಅಂತ ಕೇಳ್ದ. ನಾನು ನಿಮ್ಮ ಪತ್ನಿ ಇದ್ದೀನಿ ಅಂದ್ರೆ ಬಾಗಿಲು ತೆರೀತು, ಒಳಗೋದು. ಇವು ಎರಡರದಾಗ ಎಷ್ಟು ಅಂತರದ. ಅಕಿನೇ ಅದಾಳ, ಅಕಿನೇ ಅದಾಳ. ನಾನು ಈ ದೇಶದ ರಾಣಿ ಇದ್ದೀನಿ ಅನ್ನೋದ್ರಾಗ ಅಭಿಮಾನ ಅದ, ಅಹಂಕಾರದ. ಅಲ್ಲಿ ಪತಿ ಬಾಗಿಲು ತೆರಲಿಲ್ಲ. ನಾನು ನಿಮ್ಮ ಪ್ರೇಮದ ಸತಿ ಹೆಂಡತಿ ಅಂದ ಕಾಲಕ್ಕೆ ಬಾಗಿಲು ತೆರೀತದೆ.
ಆಗ ಈ ಪರಮಾತ್ಮನ ಸ್ವರ್ಗದ ಬಾಗಲ, ಭಗವಂತನ ಬಾಗಿಲು ತೆರಿಬೇಕು ಅಂತ ಕೇಳಿದರೆ, ನಾನು ವಿದ್ಯಾವಂತ, ನಾನು ಶ್ರೀಮಂತ, ನಾನು ಧನವಂತ, ನಾನು ಅಧಿಕಾರವಂತ ಅಂತ ಇದ್ರೆ ಬಾಗಿಲು ತೆರೆಯುವುದಿಲ್ಲ. ಪರಮಾತ್ಮನ ಬಾಗಿಲು ತೆರೆಯುವುದಿಲ್ಲ. ಅಲ್ಲಿ ವಿನಯ ಬೇಕು, ಅಲ್ಲಿ ಪ್ರೀತಿ ಬೇಕು, ಅಲ್ಲಿ ಪ್ರೇಮ ಬೇಕು, ಅಲ್ಲಿ ಸಹಾನುಭೂತಿ ಬೇಕು. ಅದಕ್ಕೆ ಮಹಾತ್ಮರು ಕರೆದಾರ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿಯನ್ನ ಮನಸ್ಸಾಕ್ಷಿ ಬಸವಣ್ಣ. ಕೀಳಾಗಲಲ್ಲದೆ ಮೇಲಾಗಲು ಅಲ್ಲೇನು, ಕೀಳಂಗೆ ಹಾಲು ಕರಿವು ಹಯನ ಕರಿಯುವುದಲ್ಲದೆ. ಎಷ್ಟು ಚಂದ ಬಸವಣ್ಣವರು ಹೇಳಿದರು. ಮನುಷ್ಯನಿಗೆ ನಮ್ರತ್ವ, ದಾಸತ್ವ ಆ ಮನುಷ್ಯನನ್ನು ಮಹಾನ್ ಮಾಡ್ತದೆ. ನನ್ನಂತ ಸಣ್ಣವ್ರು ಯಾರೂ ಇಲ್ಲ ಅಂದ ಬಸವಣ್ಣ ಎಲ್ಲರಿಗಿಂತ ದೊಡ್ಡವರದಾರ. ಅವರು ಅಲ್ಲ, ದೊಡ್ಡವರು ಆಗಕ್ಕನ್ನವ್ರು ಸಣ್ಣವರಾಗ್ತಾರೆ, ಸಣ್ಣವರಿದ್ದವರು ದೊಡ್ಡವರಾಗ್ತಾರೆ. ಇದು ಗಣಿತ ಬಹಳ ವಿಚಿತ್ರದ. ನಾವು ದೊಡ್ಡವರಾಗತ್ತ ಅಂತೀರಲ್ಲ, ಅಭಿಮಾನ ಅಹಂಕಾರ ಅವನಿಗೆ ಸಣ್ಣವನು ಮಾಡ್ತದೆ. ಯಾವ ಮನುಷ್ಯ ನಾವಲ್ಲವಲ್ಲ, ಏನೂ ಅಲ್ಲ, ಏನೂ ಅಲ್ಲ ಅಂತ ನಾವು ಮನಸ ನಾ ಸಣ್ಣವಾಗಿರ್ತೀನಿ. ನಿಮ್ಮ ಪಾದ ಚಮ್ಮಾವಿಗೆ ಯಾಕೆ ಇರಿಸಯ್ಯ, ಶರಣರ ಪಾದ ಚಪ್ಪಲಾಗ್ತೀನಿ ಅಂತ ಬಸವಣ್ಣವರು. ಅವರನ್ನು ಎಷ್ಟು ದೊಡ್ಡದು ಮಾಡ್ತೀವಿ ಅಂತ ಕೇಳಿದರೆ ಅದಕ್ಕೆ ಸೀಮಾ ಇಲ್ಲ, ಅಷ್ಟು ದೊಡ್ಡವರನ್ನಾಗಿ ಮಾಡ್ತಾರೆ ಅವರಿಗೆ. ಅದಕ್ಕೆ ಮನುಷ್ಯನಿಗೆ ನಮ್ರತೆ ಇರಬೇಕು. ರಾಣಿ ಅಂದ್ರೆ ಬಾಗಿಲು ತೆರೀಲಿಲ್ಲ, ನಾನು ನಿಮ್ಮ ದಾಸಿ, ನಿಮ್ಮ ಪತ್ನಿ ಅಂದ ಕಾಲಕ್ಕೆ ಬಾಗಿಲು ತೆರೀತವೆ. ಹಾಗೆ ಪರಮಾತ್ಮನಿಗೆ ನಾವು ದಾಸರು, ನಾವು ದಾಸರಾಗಬೇಕು, ಭಕ್ತರಾಗಬೇಕು, ಮಾತಿನೊಳಗೆ ವಿನಯ ಇರಬೇಕು. ಅಂಥ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಪರಮಾತ್ಮನ ಜಗತ್ತಿನೊಳಗೆ ಪ್ರವೇಶ ಆಗಲಿಕ್ಕೆ ಸಾಧ್ಯ ಇದೆ, ಅನ್ಯರು ಪ್ರವೇಶ ಆಗಲಿಕ್ಕೆ ಬರುವುದಿಲ್ಲ. ಅದಕ್ಕೇನಪ್ಪ ಅಂದ್ರೆ ಅಂಥ ಮನುಷ್ಯನಿಗೆ ಏನಪ್ಪ ಭಾವನಾ ಅವನಿಗೆ ಇರಬೇಕು. ಅಂಥ ಮನುಷ್ಯನ ಭಾವನಾ ಇತ್ತು ಅಂತ ಕೇಳಿದರೆ ಅವನಿಗೆ ಗೊತ್ತಾಗ್ತದೆ. ಅದಕ್ಕೆ ಮನುಷ್ಯ ಆಚಾರ ಇರಬೇಕು. ಅದಕ್ಕೆ ಹೇಳಿದ್ರೆ ಅವರು ಆಚಾರ ಕುಲಮಾಖ್ಯಾತಿ. ನೀವು ನಿಮ್ಮ ವರ್ತನ, ನೀವು ಎಷ್ಟು ದೊಡ್ಡವರಿದ್ದೀರಿ ಸಣ್ಣವರಿದ್ದೀರಿ ಗೊತ್ತಾಗ್ತದೆ. ನಿಮ್ಮ ನಡೆ ನುಡಿ ಇವೆರಡು. ನಿಮ್ಮ ಐಶ್ವರ್ಯ ಮನ್ಯಾಗದ, ಬಂಗಾರ ಪಂಗಾರೆಲ್ಲ ಹೊತ್ಕೊಂಡು ತಿರುಗಾಡ್ತೀರಿ, ಬ್ಯಾಂಕ್ದಾಗದ ಮನ್ಯಾಗದ. ನೀವು ಇಷ್ಟೇ ಇದ್ದೀರಿ, ಬರೀ ಅರಿ ಮೇಲೆ, ಬರೀ ದೋತ್ರ ಚಡ್ಡಿ ಚೊಣ್ಣಿ ಇದ್ರ ಮೇಲೆ ಇದು ನಿಮ್ಗೆ ಗೊತ್ತಾಕ. ನಿಮ್ಗೆ ಐಶ್ವರ್ಯ ಜರುತ್ತಿಲ್ಲ, ನೀವು ದೊಡ್ಡವರು ಸಣ್ಣವರು ಅಂತ ಗೊತ್ತು ಮಾಡಾಕ ಏನು ಗೊತ್ತಿರಂಗಿಲ್ಲ. ಅದು ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಆಚಾರ್ಯ ಕುಲಮಾಖ್ಯಾತಿ. ನಿಮ್ಮ ನಡೆನುಡಿಗಳು ನೀವು ಎಷ್ಟು ದೊಡ್ಡವರಿದ್ದೀರಿ ಅನ್ನೋದು ಗೊತ್ತು ಮಾಡ್ತಾರೆ. ಹೇಳಿದ್ರು ಅವರು, ದೇಶ ಮಾಖ್ಯಾತಿ ಭಾಷಿತಂ. ನೀವು ಯಾವ ದೇಶ ಇದ್ದೀರಿ ಅಂತ ತಿಳ್ಕೊಂಡು ನಿಮ್ಮ ಮಾತೆ ಹೇಳ್ತಾವ, ನಿಮ್ಮ ಮಾತೆ ಹೇಳ್ತಾವ. ನೀವು ಅಕಸ್ಮಾತ್ ಇಬ್ಬರು ಮೂಗಾರು ಅಂದ್ರಿ ಅಂದ್ರೆ ಬೀದರ್ ಕಡೆಯವರು ಅಂತ ಗೊತ್ತಾಗ್ತದೆ, ಏನು ಹೆಚ್ಚು ಹೇಳೋದು ಜರುತ್ತೆ ಇಲ್ಲ. ನಿಮ್ಮ ಮಾತ ಯಾವ ದೇಶದವರು ಅಂತ ಗೊತ್ತಾಗ್ತದೆ. ಒಂಬತ್ತು ಬರ್ತೀಯೇನು, ಒಂಬತ್ತು ಬೀದರ್ದವ್ರು ಅಂತ ತಿಳ್ಕೊಬೇಕು. ಈ ಕಡೆಯವರು ಒಂಬತ್ತು ಬರ್ತೀರೇನು. ನೀವು ಯಾವ ದೇಶದವರು ಅಂದ್ರೆ ಗೊತ್ತಾಗ್ತದೆ. ಮನುಷ್ಯ ಭಾಷಾ ನೀವು ಹೇಳೋ ಜರುತ್ತಿಲ್ಲ, ನೀವು ಈ ಕಡೆಯವರೇ ಅಂತೇಳಿ. ಮನುಷ್ಯ ಭಾಷಾ ದೇಶ ಮಾಕಿತ. ಕುಲ ನಿಮ್ಮ ಆಚಾರ, ನೀವು ಯಾವ ಜಾತಿಯವ್ರದ್ದು ಕುಲದಾಗ ಗೊತ್ತಾಗ್ತದೆ. ನೀವು ಮಾತಾಡಿದ ಮೇಲೆ ನೀವು ಯಾವ ದೇಶದ ಇದ್ದೀರಿ ಅಂತ ಗೊತ್ತಾಗ್ತದೆ. ಸಂಭ್ರಮ ಸ್ನೇಹ ಮಾಖ್ಯಾತಿ, ನೀವು ಎಷ್ಟು ಜೀವ ಇದ್ದೀರಿ ಅನ್ನೋದು ನೀವು ಮಾಡೋ ವ್ಯವಹಾರ ಮೇಲೆ ಗೊತ್ತಾಗ್ತದೆ. ನಿಮ್ಗೆ ಗೊತ್ತದಲ್ಲ.
ಮನುಷ್ಯನ ಸ್ವಭಾವ. ಅವ್ರು ಮಾತಾಡೋ ಅವ್ರು ಓಡಾಡೋರ ಮೇಲೆ ಗೊತ್ತಾಗ್ತದೆ, ನೀವು ನಮ್ಮ ಮ್ಯಾಲೆ ಎರಡು ಜೀವ ಇದ್ದೀರಿ. ಮೈದನ್ ಬಂದ್ರೆ ಎರಡು ಜೀವ ಇರ್ತದೆ, ಹಳೆ ಬಂದ್ರೆ ಹೆಂಗೆ ಮಾತಾಡ್ತೀವಿ, ಎರಡ್ರ ಮೇಲೆ ಗೊತ್ತಾಗ್ತದೆ. ಮೈದನ್ ಬಂದ್ರು ಹಳೆ ಬಂದ ಅಂದ್ರೆ, ಹಳೆ ಬಂದ್ರೆ ಹತ್ತಿದ ಕಾಲೇ ನಿಂದ್ರಂಗಿಲ್ಲ ಅಂತ ನೆಲದ ಮೇಲೆ. ಶಾಸ್ತ್ರ ಹೇಳ್ಯಾರ, ಹೆಂಗ್ ಚಂದ ಹೇಳ್ಯಾರ ನೋಡ್ರಿ. ನೀವು ಎಷ್ಟು ಪ್ರೀತಿ ಇದ್ದೀರೋದು ಗೊತ್ತು, ಮಾತಿನ ಮೇಲೆ ಗೊತ್ತಾಗ್ತದೆ. ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದೀರೋ ಮನಸ್ಸು ಗೊತ್ತದ. ಮಾತು ಹೇಳ್ತಾವ ತಾನೇ, ಅದು ಮಾತ ನಿಮ್ಮ ಹೃದಯವನ್ನ ಬಿಚ್ಚಿ ಇಡ್ತದೆ, ಹೃದಯ ಬಿಚ್ಚಿ ಇಡ್ತದೆ. ಹಂಗೆ ಅಲ್ಲ, ನೀವು ಹೆಂಗ ಎಷ್ಟು ಏನಪ್ಪ ಪ್ರೀತಿ ಮಾಡಕತ್ತೀವಿ ಅದ್ರ ಮೇಲೆ ಗೊತ್ತಾಕದ. ಹಳೆ ಬಂದ್ರೆ ಅತಿ ಕಾಲು ನಿಂದ್ರಂಗಿಲ್ಲತ್ತ, ಮನೆಯಾಗ ಓಡಾಡ್ತ ಒತ್ತಿ ಇಟ್ಟು ಏನು ಸಾಮಾನು ಮಾತ್ರ ಹಳೆಯನ್ನು ವಿಚಾರ ಮಾಡಿ ಕಳಿಸೋರಲ್ಲ. ಸಂಭ್ರಮ ಸ್ನೇಹ ಮಾಕೈತಿ. ನೀವು ಅಲ್ಲಿ ಮಾಡೋದ್ರಾಗೆ ಗೊತ್ತಾಕದ. ಬಂದ್ರಿ ಭಾಳ ಚಲೋ ಆಯ್ತು, ಬಂದ್ರಿ ಚಾ ಮಾಡಲೆ, ನಿಮಗೇನು ಅಡುಗೆ ಮಾಡಲೆ, ಹೆಂಗೆ ಮಾಡಲೆ, ಕೂಡಿ ಹಾಸೆ ಎರಡು ಜೀವ ಅದಂತ. ಮತ್ತು ಬೇಡದವ್ರು ಬಂದ್ರಿ ನೀವು ಈಗ ಬಂದ್ರಿ ಭಾಳ ಚಲೋ ಆಯ್ತು, ಮೊದಲೇ ಬಂದು ಚಂದ. ಈಗ ನಾವು ಹೊರಗೆ ನಡೆದಿದ್ನಿ ಅಲ್ರಿ, ಅವ್ರು ಮೊದಲೇ ಹೇಳ್ತಾರ ಅಂದ್ರೆ ಎದ್ದು ಹೋರಿ ಅಂತ. ಮನುಷ್ಯ ಮಾತಾಡೋದ್ರ ಮೇಲೆ ಮಾಡೋದ್ರ ಮೇಲೆ ಗೊತ್ತಾಗ್ತದೆ ನೀವು ಎರಡು ಜಮ ಇದ್ದೀರಿ ಅನ್ನೋದು. ನಿಮ್ಮ ಮಾತಿನ ಮೇಲೆ ಗೊತ್ತಾಗ್ತದೆ ಪ್ರೇಮ. ಮನುಷ್ಯ ಪ್ರೇಮ ಎಂದು ಸುಮ್ಮನೆ ಕೊಡಂಗಿಲ್ಲ. ಮನುಷ್ಯನಿಗೆ ಓಡಾಡಕ್ಕೆ ಹಸ್ತದೆ, ಮಾತಾಡಕ್ಕೆ ಹಸ್ತದೆ, ಎಲ್ಲ ಮಾಡ್ತದ. ಪ್ರೇಮ ಇಲ್ಲ ಅಂದ್ರೆ ಸುಮ್ಮನೆ ಬಾಯಿಲೆ ಬರ್ತಾವ ಅಷ್ಟೇ, ಏನು ಕೆಲಸ ಇಲ್ಲ, ಒಲಿಸೋದು ಮಾತಾಡ. ಅದಕ್ಕೆ ಸಂಭ್ರಮ ಸ್ನೇಹಮಾಖ್ಯಾತಿ, ಜಗತ್ತಿನೊಳಗೆ ವಪುರಾಖ್ಯಾತಿ ಭೋಜನ. ಅವ್ರ ಶರೀರ ನೋಡಿನೇಪ ಇವ ಏನು ಊಟ ಮಾಡ್ತಾ ಅಂತ ಗೊತ್ತಾಗ್ತದೆ, ಹೆಚ್ಚಿಗೆ ಏನಿರ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಮಾತು ಅಷ್ಟು ನಿಮ್ಮ ಮನಸ್ಸನ್ನು ಹೊರಗೆ ಹಾಕ್ತದೆ. ನೀವು ತಿಳ್ಕೊಂಡಿರ್ಬೇಕು. ಹೆಂಗೆ ಥರ್ಮಾಮೀಟರ್ ಬಾಯಾಗಿಟ್ರೆ ಏಟು ಜ್ವರ ಅಂತ ಗೊತ್ತಾಗೋದಿಲ್ಲ. ಅದು ಇಟ್ಟರೆ ಅಂದ್ರೆ ಗೊತ್ತಾಕದ, ಇಟ್ಟು ಜ್ವರ 50, 70, 80, 100 ಗೊತ್ತಾಕದಲ್ಲ. ಹಂಗೆ ಬಾಯಾಗ ಥರ್ಮಾಮೀಟರ್ ಇಟ್ಟರೆ ಹೆಂಗೆ ಏನಪ್ಪ ಅಂದ್ರೆ ನಿಮ್ಗೆ ಜ್ವರ ಗೊತ್ತಾಕದ. ಹಂಗೆ ಬಾಯಾನ ಮಾತು ಹೊರಗೆ ಬಂದು ಅಂದ್ರೆ ನೀವೆಷ್ಟು ಚಲೋ ಇದ್ದೀರಿ, ನೀವೆಷ್ಟು ಕೆಟ್ಟಿದ್ದೀರಿ, ನೀವೆಷ್ಟು ಪಾಪಿ ಇದ್ದೀರಿ, ನೀವೆಷ್ಟು ಪುಣ್ಯವಂತರಿದ್ದೀರಿ ಅಂತ ಗೊತ್ತಾಕದ ಮಾತನಾಗೆ. ಅದು ಥರ್ಮಾಮೀಟರ್. ಅದು ಜ್ವರ ಗೊತ್ತಾದಂಗೆ ಗೊತ್ತಾಕವು. ನೀವೇನು ಬೇಕಾಗಿ ಮಾತಾಡಕತ್ತೀರಿ, ಏನು ಬೇಡಾಗಿದ್ರು ಮಾತಾಡಕತ್ತೀರಿ, ಏನು ಪ್ರೇಮದಿಂದ ಮಾತಾಡ್ತೀರಿ, ಏನು ಸುಮ್ಮನೆ ಎಲ್ಲ ಗೊತ್ತಾಕದ ಮಾತಿನ ಮೇಲೆ. ಅದಕ್ಕೆ ಮಹಾತ್ಮರಂತಾರೇನಪ್ಪ ಅಂತ ಕೇಳಿದ್ರೆ, ಮಾತು ಭಾಳ ಇದು ಅದಪ್ಪ. ಅದಕ್ಕೆ ಎಚ್ಚರದಿಂದ ಮಾತನಾಡಕ್ಕೆ ನೀ ಕಲಿ. ಹಾಗೆ ಮಾಡಕ್ಕೆ ಮಾತಾಡ್ದೆ ಅಂದ್ರೆ ಭಾಳ ಹಾನಿ ಆಕ ತಿಳ್ಕೊಂಡು ಮಹಾತ್ಮರೇನಪ್ಪ ಅಂತ ಕೇಳಿದ್ರೆ ನಮ್ಗೆ ಉಪದೇಶ ಮಾಡ್ತಾರೆ. ಮಾತು ಆಡಕ್ಕೆ ಒಂದು 4-8 ರೀತಿ ಹೇಳ್ಯಾರ, ಹಾಗೆ ಮಾತಾಡಕ್ಕೆ ಕಲೀರಿ ಅಂತ. ನ ಮರ್ಮಯುಕ್ತ ವಚನಂ ಹೇನಸ್ತಿ. ಮಾತಾಡುವಾಗ ನನ್ನ ಮಾತು ಅವ್ರ ಮನಸ್ಸಿಗೆ ಹತ್ತದೇನು ಅಂತ ವಿಚಾರ ಮಾಡಬೇಕು. ವಿಚಾರ ಮಾಡಬೇಕು. ಪಟ್ನೆ ಬಾಯಿ ಬಂದ ನಾ ಮಾತಾಡಕತ್ತೀನಿಲ್ಲ, ಅವ್ರಿಗೇನು ಮನಸ್ಸಿಗೆ ಹತ್ತದೇನು. ಅವರ ಮನಸ್ಸಿಗೆ ಹತ್ತು ಅಂದ್ರೆ ಅವ್ರ ಪರಮಾತ್ಮನಿಗೆ ಹತ್ತದಂಗೆ ಒಳಗೆ ಪರಮಾತ್ಮ ಅದಾನ. ಅವ್ರ ಮನಸ್ಸಿಗೆ ಹತ್ತು. ಅದಕ್ಕೆ ನ ಮರ್ಮಯುಕ್ತಂ ಹೇನಸ್ತಿ ವಾಕ್ಯಂ. ನ ಸ್ತ್ರೀಸುರಾಜನ್ ನ ವಿವಾಹ ಕಾಲೇ. ಮನುಷ್ಯನಿಗೆ ಲಗ್ನದಾಗ ಮಾತಾಡೋದು ಏನಪ್ಪ ಅಂತ ಕೇಳಿದ್ರೆ ಮದ್ಯಾಗ ಮಾತಾಡೋದು, ಅಥವಾ ಏನಪ್ಪ ಅಂತಂದ್ರೆ ವ್ಯಾವಹಾರಿಕ ಉತ್ಸವದಾಗ ಮಾತಾಡೋ ಮಾತು ಬೇರೆ ಬೇರೆ ಸಮಯಕ್ಕೆ ಮಾತು ಇರ್ತಾವೆ. ನಿಮ್ಗೆ ಗೊತ್ತಿರ್ಬೇಕು. ಆ ಕಾಲಕ್ಕೆ ಮಾತಾಡೋದು ಮಾತು ಕೆಲವೊಂದು ಸಮಯ ಹಾಕೋದು. ಒಂದು ಮಾತು ಮನಸ್ಸಿಗೆ ಹತ್ತುವಂಗ ಮಾತಾಡಿದ್ರಿ ಅಂದ್ರೆ ಅದು ನಮ್ಮನ್ನಲ್ಲ, ನಮ್ಮ ವಂಶವನ್ನೇ ಹಾಳು ಮಾಡ್ತದೆ ಅನ್ನೋದು ತಲೆಯಾಗಿಟ್ಕೋಬೇಕು. ಹೆಣ್ಮಕ್ಳದಾಗ ಇಬ್ಬರು ಆಗಿ ಹೋಗ್ಯಾರ. ಒಬ್ಬ ಸೀತಾ, ಒಬ್ಬಕ್ಕೆ ದ್ರೌಪದಿ. ಅವರು ಸಾಯುತಕ ಸುಖಿಯಾಗಿರ್ಲಿಲ್ಲ. ಅವ್ರ ಮಾತೆ, ಅವರು ಆಡಿದ ಮಾತುಗಳು
ಅವ್ರ ಜೀವ ಹೋಗತಕ್ಕ ಅವರಿಗೆ ಆರಾಮ ಇರಲಿಲ್ಲ. ಲಕ್ಷ್ಯ ಮಾತು ಬಹಳ ಕೆಟ್ಟದವೆ. ಹಸ್ತಿನಾಪುರದೊಳಗೆ ವಿಶ್ವಕರ್ಮರಿಂದ ಕೂಡಿಕೊಂಡು ಪಾಂಡವರು ಏನಪ್ಪ ಅಂತ ಕೇಳಿದರೆ ವನವಾಸ ಮುಗಿಸಿ ಬಂದು ದೊಡ್ಡ ಅರಮನೆ ಕಟ್ಟಿಸಿದ್ರಂತ. ಅರಮನೆ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಾರಲ್ಲ, ಭಾರಿ ಕಟ್ಟಿಸಿದ್ರು. ಇಷ್ಟು ಕಟ್ಟಿಸಿದ್ರು ನೀರಿದ್ದಲ್ಲಿ ನೆಲ ಕಾಣಬೇಕು, ನೆಲ ಇದ್ದಲ್ಲಿ ನೀರು ಕಂಡಂಗೆ ಕಾಣ್ತಿತ್ತು. ಅಷ್ಟು ಸುಂದರವಾದ ಮನೆ ಕಟ್ಟಿಸಿದ್ರು. ಕಟ್ಟಿಸಿ ಗೃಹ ಪ್ರವೇಶ ಮಾಡಕ್ಕೆ ಮನೆ ಹಬ್ಬಕ್ಕೆ ಎಲ್ಲರೂ ಕರೆದ್ರು. ಕೌರವರು ಅದರೊಳಗೆ ಬಂದರು. ದುರ್ಯೋಧನ ಬುದ್ಧಿಹೀನ, ಕ್ರೋಧಿ, ದ್ವೇಷಿ ಮನುಷ್ಯ, ಅವನಿಗೆ ಕರೆದಿದ್ರು. ಯಾಕೆ ಸಂಬಂಧಿಕರಾಗ್ತಾರೆ, ಅಣ್ಣತಮ್ಮರಿಗೆ ಕರಿಲಾರ್ದೆ ಭಾಳ ಮಾಡಬಾರ್ದು. ದ್ವೇಷ ಮಾಡ್ತಾರೆ ಖರೆ, ವನವಾಸಕ್ಕೆ ಕಳಿಸ್ಯಾರ ಖರೆ, ಪರಂತು ರೀತಿ ನೀತಿ ಬಿಡಬಾರ್ದು ಅಂತ ದ್ರೌಪದಿ ಏನಪ್ಪ ಅಂತ ಕೇಳಿದ್ರೆ ಎಲ್ಲರಿಗೆ ಆಮಂತ್ರಣ ಹೇಳ್ರಿ ಅಂತ ಕಳಿಸಿದ್ರು. ಅವನು ಬಂದ. ದುರ್ಯೋಧನ ದುಶ್ಯಾಸನ ಇಬ್ಬರು ಬಂದರು. ಎಲ್ಲ ಮನೆ ನೋಡ್ಕೋತ ಒಳಗೆ ಹೋದರು. ಮನೆಯಾಗ ಮಾಡೇ ಎಲ್ಲ ಮಾಡ್ಯಾಗ ದ್ರೌಪದಿ ಆಕೆ ದಾಸಿಯವರು ಮ್ಯಾಲೆ ನಿಂತಿದ್ರು. ಕೆಳಗೆ ದುರ್ಯೋಧನ ಏನಪ್ಪ ಅಂತ ಕೇಳಿದ್ರೆ ಒಳಗೆ ಪ್ರವೇಶ ಮಾಡ್ತಾ ಇದ್ದ. ಅದಿಷ್ಟು ಚಮತ್ಕಾರ ಕಡಿಸಿದ್ರಿ. ಈಗೆಲ್ಲ ಸಹಜ ಅದ ನಿಮ್ಗೆ, ಈಗೆಲ್ಲದ ಮನೆ ಮಾಡ್ತಾರೆ. ಈಗ ಅದು ಹೆಂಗೆ ಕಾಣ್ತಿತ್ತು? ನೀರಿದ್ದಲ್ಲಿ ನೆಲ ಕಾಣ್ತಿತ್ತು, ನೆಲ ಇದ್ದಲ್ಲಿ ನೀರು ಕಂಡಂಗೆ ಕಾಣ್ತಿತ್ತು. ದುರ್ಯೋಧನ ನಡೆದ, ಅಲ್ಲಿ ನೀರು ಕಂಡಂಗೆ ಕಾಣ್ತು. ಬಡ ಧೋತ್ರ ಮೇಲೆ ಹತ್ತದ, ಎತ್ತು ನಡೆದ, ನೀರೇ ಇಲ್ಲ. ಇವನು ನೀರಿಲ್ಲ, ಧೋತ್ರ ನೀರು ತಗೊಂಡು ನಡೆದು ಮುಂದೆ ಹೋದ. ಮುಂದೆ ನೀರಿತ್ತು. ಅವ ಅಂದ ಅದರಂಗೆ ಇದಿರ್ಬೇಕು ತಗೊಂಡು ಧೋತ್ರ ಕೆಳಗೆ ಬಿಟ್ಟು ನಡೆದ. ಒಳಗೆ ನೀರಾಗ ಹೋಗಿ ಬಿದ್ದ. ಮ್ಯಾಲ ನಿಂತಿದ್ದು ದ್ರೌಪದಿ. ಇದು ನೋಡಕತ್ತಿವಳು. ನೀರಿದ್ದಲ್ಲಿ ಧೋತ್ರ ಎತ್ತ್ಯಾದ, ನೀರಿದ್ದಲ್ಲಿ ಧೋತ್ರ ಬಿಟ್ಟು ಬಿದ್ದಾದ. ಸುಮ್ಮನೆ ಇರ್ಬೇಕಿಲ್ಲ. ಕುಡ್ಡನ ಮಗ ಕುಡ್ಡೆ ಅದಾನ ಅಂದ್ರು. ಧೃತರಾಷ್ಟ್ರ ಅವರಪ್ಪ ಕುಡ್ಡನ ಮಗ ಕುಡ್ಡೆ ಅದಾನಂತ ನಕ್ಕಳು. ಮ್ಯಾಲ ನೋಡ್ದ, ದ್ರೌಪದಿ ಇದ್ಲು. ನನ್ನ ಅಪಮಾನ ಮಾಡಿದಿ, ಈ ಮಾತಿನ ಸೇಡ ತೀರಿಸ್ಕೊಳ್ಳಿಲ್ಲ ಅಂದ್ರೆ ನಾನು ದುರ್ಯೋಧನನೇ ಅಲ್ಲ ಅಂತ ತಿಳ್ಕೊಂಡು, ಇದೊಂದು ತಪ್ಪು ಮಾತಿಗೆ ಏನಪ್ಪ ಅಂತ ಕೇಳಿದ್ರೆ ಏನಾಯ್ತು? ದ್ರೌಪದಿಯ ವಸ್ತ್ರಾಹರಣ ಆಯಿತು, ಬತ್ತಲೆ ಮಾಡಿದ್ರು. ಸಮಸ್ತ ಪಾಂಡವರು ವನವಾಸ ಮಾಡಿದ್ರು. ಇದು ಒಂದು ಮಾತಿಗೆ 14 ವರ್ಷ ವನವಾಸ. ಸಾಯುವ ತನಕ ಸುಖ ಸಿಗಲಿಲ್ಲ ಅವರಿಗೆ. ಹಸ್ತಿನಾಪುರ ಸಿಗಲಿಲ್ಲ, ಬೇರೆ ಕಡೆ ಕಟ್ಕೊಂಡು ಉಳಿದ್ರ ವಿನ ಅವ್ರಿಗೆ ಸಿಗಲಿಲ್ಲ. ಯಾಕೆ? ಇದು ಒಂದು ಮಾತು ಭಾಳ ಎಚ್ಚರದಿಂದ ಆಡ್ರಿ. ಯಾರ ಮನಸ್ಸಿಗೆ ನೋವು ಆಗಬಾರ್ದು. ಸೀತಾನು ಹಂಗೆ. ಸೀತಾ ಸ್ವಯಂವರ ಕಾಲಕ್ಕೆ ಎಲ್ಲ ರಾಜ್ಯರು ಬಂದಿದ್ರು. ಆ ಬಾಣವನ್ನ ಎತ್ತಿ ಮುರಿಯಲಿಕ್ಕೆ ಎಲ್ಲ ರಾಜ್ಯರು ಬಂದಿದ್ರು. ರಾವಣನು ಬಂದಿದ್ದ. ಎಲ್ಲರೂ ಅದು ಎತ್ತಕ್ಕೆ ಪ್ರಯತ್ನ ಮಾಡಿದ್ರು. ರಾವಣನು ಎತ್ತಕ್ಕೆ ಪ್ರಯತ್ನ ಮಾಡಿದ್ರ. ಅದನ್ನು ಎತ್ತಕ್ಕೆ ಹೋಗಿ ಹೊತ್ತುಕೊಂಡು ಕೆಳಗೆ ಬಿದ್ದ. ಸೀತಾ ಕೈ ಮಾಡಿ ನಕ್ಕಳು. ಅವಾಗ ರಾವಣ ಅಂತಾನೆ, ಈ ಅಪಮಾನ ತೀರಿಸಿಕೊಳ್ಳದಿದ್ರೆ ನಾನು ರಾವಣನೇ ಅಲ್ಲ. ರಾವಣನ ಹಂತ್ಯಕ್ಕೆ 100 ಮಂದಿ ಹೆಣ್ಮಕ್ಳಿದ್ರು, ಒಬ್ಬರಲ್ಲ. ಒಂದು ರಾಜರ ಮಗಳಲ್ಲ, ಸಾಕಷ್ಟು ರಾಜರ ಮಕ್ಕಳು ಅವನ ಹಂತ್ಯಕ್ಕಿದ್ದು ಹೆಣ್ಮಕ್ಳಿದ್ರು, ಅವನ ಹೆಂಡ್ರಾಗಿ. ಪರಂತು ಇದೊಂದು ಮಾತಿನ ಅಪಮಾನ. ಅವ ಅಂದ, ನಿನ್ನ ಬಯಲಾರ್ದೆ ಬಿಡಂಗಿಲ್ಲ. ನನಗೆ ಅಪಮಾನ ಮಾಡಿದಿ, ನನಗೆ ಮಾತಾಡಿದಿ ಅಂತ ತಿಳ್ಕೊಂಡು ಆ ರಾವಣ ಏನು ಮಾಡ್ದ ಅಂದರೆ, ಹೆಣ್ಣು ಬೇಕಾಗಿದ್ದಿಲ್ಲ ಅವನಿಗೆ, ಆ ಅಪಮಾನ ತೀರಿಸಿಕೊಳ್ಳೋದು ಬೇಕಾಗಿತ್ತು ಅವನಿಗೆ. ಅದಕ್ಕೆ ಆ ಸೀತೆಯನ್ನು ವನವಾಸದಲ್ಲಿ ಕದ್ಕೊಂಡು ಹೋದ ನೆನಪಿಡ್ಬೇಕು.
ಮಾತು ಆಡುವಾಗ ಸರಳ ಅನ್ನಿಸ್ತದೆ, ಇನ್ನೊಬ್ಬರ ಮನಸ್ಸಿಗೆ ಪೆಟ್ಟು ಬಿತ್ತು ಅದರ ಸೇಡು ತೀರಿಸೋಳಾರದೆ ಯಾರೂ ಇರುವುದಿಲ್ಲ. ಯಾವುದೇ ಉಪಾಯದಿಂದ ಅದನ್ನು ತೀರಿಸುವ ಪ್ರಯತ್ನ ಮಾಡ್ತಾರೆ, ನಮಗೆ ದುಃಖಕ್ಕೆ ಈಡು ಮಾಡ್ತಾರೆ, ನಮಗೆ ಕಷ್ಟ ಕೊಡ್ತಾರೆ, ನಮಗೆ ಅಪಮಾನ ಮಾಡ್ತಾರೆ, ನಮ್ಮನ್ನು ಹಾಳು ಮಾಡ್ತಾರೆ ಅನ್ನೋದನ್ನು ನೆನಪಿಟ್ಕೊಂಡು ಮಾತುಗಳು ಏನಪ್ಪ ಅಂತ ಕೇಳಿದ್ರೆ ಬಹಳ ವಿಚಾರ ಮಾಡಿ ಮಾತಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಮಾತಾಡಬೇಕು. ಸತ್ಯಸ್ಯ ವಸನಂ ಶ್ರೇಯ. ಸತ್ಯ ಮಾತಾಡಬೇಕು. ನಮ್ಮ ಮಾತು ಇನ್ನೊಬ್ರಿಗೆ ಅನುಕೂಲ ಆಗಿರಬೇಕು. ನಮ್ಮ ಮಾತಿಂದ ಇನ್ನೊಬ್ಬರಿಗೆ ಅನುಕೂಲ ಆಗಿರಬೇಕು, ಅವ್ರಿಗೆ ಸುಖ ಆಗಿರಬೇಕು, ಅವ್ರಿಗೆ ಸಹಾಯ ಆಗಿರಬೇಕು, ಅವ್ರಿಗೆ ಕಲ್ಯಾಣ ಆಗಿರಬೇಕು. ಅಂಥ ಮಾತುಗಳನ್ನು ನಾವು ಆಡಲಿಕ್ಕೆ ಪ್ರಯತ್ನ ಮಾಡಬೇಕು. ವಿನ ಇಲ್ಲದೆ ಇದ್ದರೆಪ್ಪ ಅಂದ್ರೆ ಸುಮ್ಮ ಖಾಲಿ ಮಾತ ಚಂತನ ಮಾತಾಡೋರು ಏನೂ ಅರ್ಥ ಇಲ್ಲಂಗೆ ಏನಪ್ಪ ಅಂತ ಕೇಳಿ ಮಾತು ಮಾಡಿದ್ರೆ ನಮಗೇನೂ ಪ್ರಯತ್ನ ಫಲ ಸಿಗೋದಿಲ್ಲ ಅಂತ ಮಹಾತ್ಮರು ನಮಗೇನಂದಾರಂದ್ರೆ ಭಾಳ ಎಚ್ಚರ ಇರೋಪ್ಪ ಅಂತ ಕೇಳಿದ್ರೆ ನಮ್ಗೆ ಅವರು ಮಹಾತ್ಮರು ಉಪದೇಶ ಮಾಡ್ತಾರೆ. ಅಂಥ ಮಾತುಗಳನ್ನು ನಾವು ಆಡಕ್ಕೆ ಕಲಿಬೇಕು. ಯಾವಾಗ ಏನು ಆಡಬೇಕು ಗೊತ್ತಿರ್ಬೇಕು ಮನುಷ್ಯ. ಉತ್ಸರ್ಗೆ ಮೈಥುನೇ ಚೈವ ಪ್ರತಾರಣೆ ದಂತಧಾವನೆ ಸಾಧ್ಯ ಭೋಜನ ಕಾಲೇ ಚ ಶಾಸ್ತ್ರ ಷಟ್ಸು ಮೌನಂ ಸಮಾಚರಿ. ಒಂದು 6 ಜಾಗದಾಗ ಮಾತಾಡಬಾರ್ದ್ರೆ ನಾ ಹೇಳೇ ಬೇಡ ಯಾರಿಗೂ, ಎಲ್ಲರೂ ಮಾಡ್ತೀರಿ ಹೇಳೇ ಬಿಡಲೆ. ನಮಗೆಲ್ಲ ದಾರಿ ತಪ್ಪೇವ. ಎಷ್ಟು ಶಾಣ್ಯರಾಗಿದ್ದೀವಿ ಅಷ್ಟು ಧರ್ಮದೊಳಗೆ ದಡ್ಡರಾಗಿದೆ. ಒಂದು 6 ಜಾಗದಾಗ ಮಾತಾಡಬಾರ್ದು. ಮೌನ ಇರಬೇಕು ಮನುಷ್ಯ, ಮಾತಾಡಕ್ಕೆ ಕಲಿಬಾರ್ದು. ಏನೇನಪ್ಪ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತಾರೆ ಉತ್ಸರ್ಗೆ. ಹೌದಾ, ಗಡ್ಬಡ್ ಟೈಮ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಅವ್ರು ಏನ್ರೆ ಅರ್ಜೆಂಟ್ ಇರ್ತದೆ, ಅವ್ರು ನಡೆದಿರ್ತಾರೆ, ಇವ್ರು ಮಾತು ಹಚ್ತಾರೆ ನೋಡಿ. ಮುಂಜಾನೆ ಹೊಟ್ಟಿರ್ತಾರೆ, ಕಾಕ ಎಲ್ಲಿ ನಡೆದಿದೆ ಅತ್ತೆ ಹೊತ್ತಿಗೆ ಅದೇ ಅವ್ನ ಕೈ ಬಿಟ್ಟರೆ ಸಾಕಾಗ. ಮನುಷ್ಯನಿಗೆ ಗೊತ್ತಿರ್ಬೇಕು ಯಾವಾಗ ಮಾತಾಡ್ಬೇಕು, ಏನು ಮಾತಾಡ್ಬೇಕು ಗೊತ್ತಿರ್ಬೇಕು. ಅದು ಅವ್ರು ಮಾತಾಡಬಾರ್ದು ಮನುಷ್ಯನಿಗೆ. ಮೈಥುನೇ ಏನ್ರಿ, ಗಂಡ ಹೆಂಡತಿ ಸಂಬಂಧ ಮಾಡುವಾಗ ಮೌನ ಇರಬೇಕು. ಹೆಂಗೆ ಹೇಳ್ಯಾರ ನೋಡ್ರಿ, ಮಾತಾಡಬಾರ್ದು. ಅವಾಗ ಮಾತಾಡೋ ಕೆಲಸ ಅಲ್ಲ, ಪರಮಾತ್ಮ ನೆನೆಸ್ತಿರ್ಬೇಕು. ಅವಾಗ ಸತಿಪತಿಗಳ ಸಂಬಂಧ ಆಗುವಾಗ ಮಾತಾಡಲಾರ್ದೆ ಪರಮಾತ್ಮ ನೆನೆಸಬೇಕು. ಅಂದರೆ ಒಳ್ಳೆ ಮಕ್ಕಳು ಹುಡ್ತಾವಂತವ್ರು. ಅದಕ್ಕೆ ಹೇಳಿದ್ರಪ್ಪ ಮೈಥುನೇ ಚೈವ ಪ್ರಸ್ಥಾಣೆ. ಅವರು ಎಲ್ಲಿಗೆ ನಡೆದಿರ್ತಾರ ಇವ ಮಾತು ಹಚ್ಕೊಂಡು ಕೊಂಡಿರ್ತಾನೆ. ಮಾತಾಡ್ಬೇಕ್ರಿ ಅವಾಗ. ಅವ್ರಿಗೆ ದಾರಿ ಬಿಡ್ಬೇಕು, ಮಾತಾಡಬಾರ್ದು ಅವಾಗ. ಆ ಟೈಮ್ಗೆ ಮಾತಾಡಂಗ ಇಲ್ಲ, ಗಪ್ಪಾಗಿರ್ಬೇಕು, ಸುಮ್ಮನೆ ಹೋಗ್ಬೇಕು, ಶಿವ ಅನ್ಬೇಕು, ಹೋಗ್ಬೇಕು. ಅದಕ್ಕಂತಾರೆ ಅವರು ಅವಾಗ ಮಾತಾಡಬಾರ್ದು. ಇನ್ನೊಂದು ಮೊನ್ನೆ ಅದು ಕೂಡ ಹಲ್ಲು ತಿಕ್ಕೋತೆ ಮಾತಾಡ್ತಾರೆ ನೋಡಿ ಭಾಳ ಮಂದಿ. ಎಲ್ಲ ಸಿಡ್ದಿರ್ತದೆ ಮಾತಾಡ್ತಾರೆ. ಅರೆ ಹಲ್ಲು ತಿಕ್ಕುವಾಗ ಮಾತಾಡುವಾಗ ದಂತಧಾವನೆ. ಹಲ್ಲು ತಿಕ್ಕುವಾಗ ಮೌನದಿಂದ ಹಲ್ಲು ತಿಕ್ಕೋಬೇಕು. ಆವಾಗ ಹಲ್ಲು ತಿಕ್ಕೊಳ್ಳೋದು ಮಾತಾಡೋದು ಅಂದ್ರೆ ಬ್ರಷಿಂದೆಲ್ಲ ಹೊರಗೆ ಬರ್ತದೆ, ಮುಂದೆ ನಿಂತವ್ರು ಮಾರಿ ಊಳ್ದಂಗೆ ಆಗ್ತದೆ. ಅದಕ್ಕೇನಂತಾರೆ ಹಲ್ಲು ತಿಕ್ಕುವಾಗ ಮನುಷ್ಯ ಮಾತಾಡಬಾರ್ದು. ಇವು ಲೆಕ್ಕ ಹೆಂಗದ ನೋಡಿ ಎಷ್ಟು ಚಂದ. ಅವು ಮಾತಾಡೋಕ್ಕೆ ಬಂದ್ ಮಾಡ್ಬೇಕು ಅವ್ರಿಗೆ. ಶ್ರಾದ್ಧೆ, ನಿಮ್ಮದು ಅಪ್ಪಂದು ಅವೊಂದು ಪುಣ್ಯತಿಥಿ ಮಾಡ್ತಿರ್ತಾರೆ, ಮಜಾ ಮಾಡಕ್ಕೆ ಮಾಡೋದು ಪುಣ್ಯತಿಥಿ. ಅರೆ ಅವ್ರು ನೆನೆಸಿ ದುಃಖ ಪಡುದ, ಅವ್ರು ಮಾತಾಡೋದ, ಅವ್ರು ಮಾತಾಡೋಂಗಿಲ್ಲ. ಪುಣ್ಯತಿಥಿಯೊಳಗೆ ಅದು ಪೂಜೆ ಮುಗಿತಕ್ಕ ಮಾತಾಡಬಾರ್ದು. ನಾವು ಇಲ್ಲ TV ಹಚ್ಚಿರ್ತೇವೆ, ಮಾತಾಡ್ತೇವೆ, ಮಾಡೋದು. ಮತ್ತು ಪುಣ್ಯತಿಥಿ ಯಾಕೆ ಮಾಡಕತ್ತೀರಿ, ಏನು ಜೋರತ್ತದ? ಸತ್ತರು ಪುಣ್ಯತಿಥಿ ಮಾಡ್ತೀರಿ ಅಂದ್ರೆ ಅವಾಗ ಪೂಜೆ ಮುಗಿತಕ್ಕ ಮಾತಾಡಬಾರ್ದು. ಅದಕ್ಕೆ ಕುಡಿಸಿರ್ತಾರೆ ನಿಮಗೆ. ಆ ಟೈಮ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಆಮೇಲೆ ಭೋಜನ ಕಾಲೇ, ಊಟ ಮಾಡುವಾಗ ಮಾತಾಡಬಾರ್ದು. ಅದಕ್ಕೆ ನಮ್ಮ ಶರಣರು ತುತ್ತಿಗೆ ಶಿವನ ನೆನೆಸಿ ಉಣ್ಣಿರೋ. ಶಿವನ ಮಾತಾಡಿ ಉಣ್ಣಿರೋ, ಶಿವನ ನೆನೆಸಿ ಉಣ್ಣಿರೋ.
ಊಟ ಮಾಡ್ಕೊಂಡು ಒಬ್ಬ ಮನುಷ್ಯ ಬಾಯಲ್ಲಿ ಮಾತ್ರ ಉಣ್ತೀರಿ ಹೆಂಗೆ ನೆನೆಸ್ರಿ ಒಳಗೆ. ಊಟ ಮಾಡುವಾಗ ಮಾತಾಡಕ್ಕೆ ಹೋಗಬಾರ್ದು. ಮಾತಾಡಿ ಠಸ್ಕಿ ಹಚ್ಚಿ ಸತ್ತು ಹೋದ್ರೆ ಅಂದ್ರೆ ಪಂಚಾಯತಿ ಬರ್ತದೆ. ಅದಕ್ಕೆ ಊಟ ಮಾಡುವಾಗ ಮೌನದಿಂದ ಊಟ ಮಾಡಬೇಕು, ಮಾತಾಡಬಾರ್ದು. ತುತ್ತಿಗೆ ಪರಮಾತ್ಮ ನೆನೆಸಿ ಊಟ ಮಾಡ್ರಿ. ಉಂಡದ್ದು ಹಜಮನು ಹಾಕದ, ಉಂಡದ್ದು ಸಾತ್ವಿಕನು ಹಾಕದ. ದೇವರು ನೆನೆಸಿ ಉಂಡ್ರೆ ಊಟವಾಗ ಮಾತಾಡಬಾರ್ದು. ಈಗೆಲ್ಲ ನಮ್ಗೆ ಉಲ್ಟಾ ಆಗ್ಯಾವ್ರಿ. ಊಟ ಕುಂತಕ್ಕರೆ ಹೆಣ್ಮಕ್ಳು ಸುಮ್ಕೊಂಡಂಗಿಲ್ಲ, ಅವಾಗೆ ತೆಗಿತಾರೆ ಎಲ್ಲ ತೆಗಿದಕ್ಕೆ. ಮತ್ತು ಸಿಗಂಗಿಲ್ಲ ಗಿರಕದ. ಹೀಗೆ ಊಟಕ್ಕೆ ತಾಟ ಕೈ ಹಾಕೊಟ್ಟು ಪುರಾಣ ಬಿಚ್ಚೋದ್ರಂದ್ರೆ ಉಂಡರೆ ಉಣು, ಎದ್ದರೆ ಹೋಗಿ ಹ್ಯಾಂಗಾರೆ ಮಾಡು. ಊಟ ಮಾಡುವಾಗ ಮಾತಾಡಿಸ್ಬೇಡ್ರಿ, ಆರಾಮ್ ಸರಿ ಉಣ್ರಿ. ಏನ್ರಿ ಪದ ಬಂದ್ರೆ ಹಾಡ್ರಿ, ಚಂದಾಗಿ ಊಟ ಮಾಡಲಿ. ಅವ್ರು ಹಾಡ್ಕೋತ್ಕೊಂಡ್ರೆ ನೀಡ್ರಿ, ಉಣಿಸ್ಬೇಕು. ಮಾತಾಡಕ್ಕೆ ಹೋಗ್ಬಾರ್ದು, ಮಾತಾಡ್ಸಕ್ಕೆ ಹೋಗ್ಬಾರ್ದು. ಊಟ ಮಾಡುವಾಗ ಮೌನ ಊಟ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಾಗ ಇಡ್ತ. ಆಮೇಲೆ ಇವು 6 ಜಗದಾಗ ಎಲ್ಲಿ ಹೊರಗೆ ಹೋಗುವಾಗ, ಮೈಥುನದಾಗ, ಪ್ರಸ್ತಾವನೆ ಮಾಡೋದಾಗ, ಹಲ್ಲು ತೆಕ್ಕುವಾಗ, ಪುಣ್ಯತಿಥಿ ಮಾಡುವಾಗ, ಊಟ ಮಾಡುವಾಗ ಈ 6 ಜಗದಾಗ ಮಾತಾಡಲಾರ್ದಂಗೆ ಎಷ್ಟು ಬೇಕು ಅಷ್ಟು ಮಾತಾಡಬೇಕು. ಮಾತಾಡಬಾರ್ದಂದ್ರೆ ಹೆಂಗ್ರಿ ಸ್ವಾಮಿ? ನೀಡಕ್ಕೆ ಹಿಂತಕ್ಕೆ ಅದಾಳ, ನಮ್ಮ ಕಡೆ ನೋಡಂಗನೇ ಇಲ್ಲ. ಪಲ್ಯ ಮುದದ ಕೇಳಂತೀರ ಬ್ಯಾಡ ಅಂತೀರಿ. ಹಿಂತಕ್ಕೆ ಅದಾಳ, ಈ ಕಡೆ ನೋಡಂಗನೇ ಇಲ್ಲ. ಹೆಣ್ಮಕ್ಳು ಕೂಡ ಅವ್ರ ತಾಟಿನ ಕಡೆ ನೋಡ್ತಿರ್ಬೇಕು, ಏನು ಕಮ್ಮದ ಏನಂತ ಕೇಳ್ತಿರ್ಬೇಕು. ಮತ್ತು ಕೇಳಲಿಲ್ಲ ಅಂದ್ರೆ ಮಾತಾಡಂತೀರಿ ಬ್ಯಾಡ ಅಂತೀರಿ. ಹಂತಕ್ಕೆ ಅದ್ರ ಮನ್ಯಾಗ ಅಂದ್ರೆ ಅಟ್ರ ಪತ್ಯಾಗ ಮಾತಾಡಪ್ಪ ಅಂತ ಅವ್ರಿಗೆ ನಿಮ್ಮ ಪರ್ಮಿಷನ್ ಕೊಟ್ಟಾರ. ಖಾಲಿ ಮಾತಾಡಬಾರ್ದು ಅಂತಾರೆ ಅವರು. ಕೆಲವೊಂದು ಸಮಯಕ್ಕೆ ಮಾತುಗಳು ಏನಪ್ಪ ಅಂತ ಕೇಳಿದ್ರೆ ಹೋಗ್ತಾರೆ. ಮಾತು ಮನುಷ್ಯನಿಗೆ ಕಾಮಧೇನು, ಕಾಮಂ ದುಗ್ಧೆ. ಕಾಮಧೇನು ಹೆಂಗೆ ಬೇಡದ್ದು ಕೊಡ್ತದೆ, ಹಾಗೆ ಮಾತು ನೀವು ಏನು ಬೇಡ್ತೀರಿ ಅದು ಕೊಡ್ತದೆ. ಸಂಪತ್ತು ಕೊಡ್ತದೆ, ಭೂಮಿ ಕೊಡ್ತದೆ, ಅಧಿಕಾರ ಕೊಡ್ತದೆ, ದೇವ್ರ ಭೇಟಿ ಮಾಡಿಸ್ತದೆ, ಕಡೆಗೆ ನಿಮಗೆ ಮರಣ ಆಗಬೇಕು ಮೋಕ್ಷ ಕೊಡ್ತದೆ. ಮಾತಿನಾಗ ಇಷ್ಟು ಕಿಮ್ಮತ್ತದ. ಮಾತು ನಿಮಗೆ ಶ್ರೀಮಂತಿಕೆ ಮಾಡ್ತದೆ. ಮಾತು ನಿಮ್ಗೆ ಜೈಲಾಗ ಒಯ್ದು ಕುಂಡ್ರಿಸ್ತದೆ. ಮಾತು ನಿಮಗೆ ಗೆಳೆಯರ ತಯಾರು ಮಾಡ್ತದೆ. ಮಾತು ನಿಮಗೇನೋ ಮುಕ್ತಿ ಕೊಡ್ತದೆ. ಸತ್ತ ಮೇಲೆ ನಿಮಗೆ ಸ್ವರ್ಗ ಕೊಡ್ತದೆ. ಯಾವ ಮನುಷ್ಯನಿಗೆ ತಿಳಿದು ಮಾತಾಡ್ತಾರೆ ಆ ಮನುಷ್ಯ ಜಗತ್ತಿನೊಳಗೆ ಸಿಗೋರು ಒಬ್ಬರು ಇಬ್ಬರು ಸಿಗ್ತಾರೆ, ಬಹಳ ಮಂದಿ ಸಿಗೋದಿಲ್ಲ. ಇವೆಲ್ಲ ಲಕ್ಷಣ ಕೂಡಿರ್ತಕ್ಕಂಥವ್ರು ಸಿಗೋರು ಯಾರು? ಮಹಾತ್ಮರು ಒಬ್ಬೊಬ್ಬರು ಸಿಗ್ತಾರೆ, ನಮಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಹೇಳ್ತಾರು, ಮಾತು ಇದು ಪರಮಾತ್ಮನ ಭೇಟಿ ಮಾಡಿಸ್ತದೆ. ಮಾತು ಸದ್ಗುರುಗಳು ಭೇಟಿ ಮಾಡಿಸ್ತದೆ. ಮಾತು ಪರಮಾತ್ಮ ತಂದು ನಮ್ಮ ಕೈಯಾಗ ಕೊಡ್ತಾರೆ. ಅದಕ್ಕೆ ಹೇಳಿದ್ರದು, ಎನ್ನ ಕೈಗೆ ತಂದು ಕೊಟ್ಟ ಗುರುವೇ ನಿಮಗೆ ನಮೋ ನಮೋ ಎಂಬೇನಯ್ಯ ಬಸವಣ್ಣವರು. ಅದಕ್ಕೆ ನಾವು ವಿಚಾರ ಮಾಡಿರಿ. ಮಾತಾಡೋಕ್ಕೇನಪ್ಪ ಅಂತ ಕೇಳಿದ್ರೆ ಇಲ್ಲ. ಮಾತು ವಾಣಿ ಅದ, ಇದು ತಾಯಿ ಇದ್ದಂಗೆ ಅದ. ಅದಕ್ಕೆ ಹೇಳಿದ್ರು ಅವರು, ಏಕ ಪ್ರಸೂತೆ ಮಾತಾ ದ್ವಿತೀಯಂ ಪ್ರಾಕ್ ಪ್ರಸೂಯತೆ. ಜನ್ಮ ಕೊಡೋದು ಒಂದು ಅವನು ಹೊಟ್ಟೆಯಾಗಿ ಹುಡ್ತದೆ, ಎರಡನೇದು ವಾಣಿ ಒಳಗೆ ಹುಡ್ತದೆ. ಶಾಸ್ತ್ರ ಹೇಳ್ತದೆ ತಾಯಿಗಿಂತಲೂ ವಾಣಿ ಶ್ರೇಷ್ಠ. ತಾಯಿ ಜನ್ಮ ಕೊಟ್ಟ ಖರೆ, ಇನ್ನೊಂದು ನಮ್ಮ ಕಲ್ಯಾಣ ಮಾಡತಕ್ಕಂಥದ್ದು ಎರಡನೇದು ತಾಯಿ ವಾಣಿ ಅದ. ಆ ವಾಣಿ ತಾಯಿ ಅಲ್ಲ, ಪರಮಾತ್ಮನ ದರ್ಶನ ಮಾಡಿಸ್ತದೆ. ನೋಡಿ, ಬಸವಣ್ಣವ್ರು ಹಾಡಿದ್ರು, ತುಕಾರಾಮರು ಅಭಂಗ ಬರೆದ್ರು, ಹಿಂದಿ ಒಳಗೇನಪ್ಪ ಅಂತಕ್ಕೆ ದಾಸರು ಬರೆದ್ರು, ಏನಪ್ಪ ಅಂತಕ್ಕೆ ಬರೆದ್ರು ಎಲ್ಲರೂ. ಇವೆಲ್ಲ ಮಾತು ಪರಮಾತ್ಮ ತಂದು ಕೊಡ್ತಾವೆ. ಅದಕ್ಕೆ ಪುಣ್ಯಾತ್ಮರೇ, ನಾವೆಲ್ಲರಿಗೆ ನಮ್ಗೆ ಮಿತ್ರರು ಶತ್ರು ತಯಾರಾಗೋದು ನಮ್ಮ ಬಾಯಿ ಮೇಲೆ. ನಮ್ಮ ಬಾಯಿ ಮೇಲೆ ಗೆಳೆಯರು ತಯಾರಾಗ್ತಾರೆ, ನಮಗೆ ವೈರಿನೂ ತಯಾರಾಗ್ತಾರೆ. ನಾವು ವೈರಿ ತಯಾರು ಮಾಡ್ಕೊಂಡೇವೆ ಅಂದ್ರೆ ನಾವೆಂದೂ ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಮಿತ್ರನ ತಯಾರು ಮಾಡಬೇಕು. ಮಾತು ಮನುಷ್ಯನ ಹಾಳು ಮಾಡಬೇಕು. ಒಂದು ಬಹಳ ಸಣ್ಣ ದೃಷ್ಟಾಂತ ಹೇಳಿದ.
ವಿಂಧ್ಯ ಪರ್ವತದೊಳಗೆ ಒಬ್ಬರು ಮಹಾತ್ಮರು ತಪಶ್ಚರ್ಯ ಮಾಡ್ತಾ ಇದ್ರು. ತಪಶ್ಚರ್ಯ ಮಾಡ್ತಾ ಇದ್ದರು. ಬಹಳ ಸಿದ್ಧಿ ಪುರುಷರು, ಸದಾ ಅಡುಗೆಯೊಳಗಿರ್ತಿದ್ರು. ಜನ ಬರ್ತಿದ್ರು, ಹೋಗ್ತಿದ್ರು. ಅವ್ರ ದರ್ಶನ ಮಾಡಿ ಅವ್ರಿಗೆ ಸುಖ ಕಲ್ಯಾಣ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಅದು ಸಾವಕಾಶ ಸುದ್ದಿ ಮುಡ್ತು ರಾಜರಿಗೆ. ನಮ್ಮಲ್ಲಿ ಭಾಳ ಹಿಂದೆ ಚಂದ ಹೇಳ, ಊರಾಗ ಥೋಡೋ ಸಿನಿಮಾ ಬಂತು, ನಾಟಕ ಬಂತು ಅಂದ್ರೆ ಸಾವುಕಾರ ಮನೆಗೆ, ಶ್ರೀಮಂತರ ಮನೆಗೆ ಮೊದಲು ಸುದ್ದಿ ಮುಡ್ತಾವ. ಅವ್ರ ಮನೆಗೆ ಸಿನಿಮಾ ಥಿಯೇಟ್ರ್ ಬಂತು, ಏನು ಬಂತು, ನಾಟಕ. ಈ ಶಾಸ್ತ್ರ ಪ್ರವಚನ ಸುದ್ದಿ ಜಲ್ದಿ ಮುಟ್ಟಂಗಿಲ್ಲ ಅವನಿಗೆ. ಅವ್ರಿಗೆ ಭಾಳ ತಡ ಮಾಡಿ ಮುಟ್ತಾವ. ಹಾಗೆ ಎಲ್ಲರೂ ಮಂದಿ ಹೋಗಿ ನೋಡಿ ರಾಜನಿಗೂ ಬಹಳ ಬಹಳ ಅಪೇಕ್ಷೆ ಆಯಿತು, ಅಪ್ಪವ್ರ ಭೇಟಿ ಆಗಬೇಕು ಅಂತ. ಬಂದ, ದಿನ ಸೇವಾ ಮಾಡ್ತಿದ್ದ. ರಾಣಿ ಬಹಳ ಒಳ್ಳೆಯವಳಿದ್ರು. ರಾಜ ಕಾರ್ಬಾರದೊಳಗೆ ತಡ ಅದು. ರಾಣಿ ದಿನಂಪ್ರತಿ ಬಂದ ಏನಪ್ಪ ಅಂದ್ರೆ ಮಹಾತ್ಮರ ಸೇವೆಯನ್ನು ಮಾಡ್ತಿರು, ಎಲ್ಲ ಮಾಡ್ತಿರು. ಮಹಾತ್ಮರ ಸಿದ್ಧಿ ಪುರುಷರಿದ್ದರು. ಮನುಷ್ಯನಿಗೆ ಬಹಳ ದಿವಸ ಆದ ಕೂಡಲೇ ಏನೋ ಆಶೆ ಹುಡ್ತದೆ. ವಯಸ್ಸಾಗಿತ್ತೆಲ್ಲ ಅವ್ರಿಗೆ ಖರೆ ರಾಜಾರಾಣಿಗೆ. ಮಹಾತ್ಮರಿಂದ ಎಲ್ಲರಿಗೆ ಆಗ್ತದೆ, ನನಗೂ ಯಾಕೆ ಆಗಬಾರ್ದು ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ, ಯಪ್ಪ ನಮಗೆ ಸಂತಾನ ಇಲ್ಲಪ್ಪ, ನಮಗೆ ಸಂತಾನ ದಯಪಾಲಿಸಬೇಕು ಅಂತ ಅಂದ್ಕೂಡಲೇ ಆಯ್ತವ ಆಗ್ತದ ಅಂದರು ಸ್ವಾಮಿಗಳು. ಒಂದು ಒಳಗೆ ಗೊತ್ತಾಯಿತು, ಅರೇ ಆಕೆ ಹಣೆ ಬರ್ದಾಗ ಅದೇ ಇಲ್ಲ, ಸ್ವಲ್ಪ ವಿಚಾರ ಮಾಡಲಿಲ್ಲ, ಪಟ್ನೆ ಆಸೆ ಕೊಟ್ಟು ಹಿಂಗೆ ಮಾಡಿ ಪ್ರಚಾರ ಮಾಡಿ ನೋಡಿದ್ರು. ರೇ ಆಕೆ ಹಣೆ ಬರದಾಗಿಲ್ಲ, ನಾನರೇ ಮಾತು ಕೊಟ್ಟೆ. ಎಂಥ ಸಮಸ್ಯೆ ಬಂತು. ಮಾತು ಆಡಿದ್ರೆ ಹೋಯ್ತು, ಮುತ್ತ ಒಡೆದ್ರೆ ಹೋಯ್ತು ಅಂತ ಹಳ್ಳಿಯಾಗ ಹೇಳ್ತಾನೆ. ಮಾತು ಆಡದ ಒಳಕ್ಕೆ ಮಾತಿನಂಗೆ ನಡಿಬೇಕು, ಹೆಂಗೆ ಮಾಡಬೇಕು, ನಾರೇ ಆಶೀರ್ವಾದ ಕೊಟ್ಟೆ ಆಕೆಗೆ. ಆಕೆ ಹಣೆ ಬರ್ದಾಗರೆ ಮಕ್ಕಳೆಲ್ಲ ಹೆಂಗೆ ಮಾಡಬೇಕು ತಿಳ್ಕೊಂಡು ಸ್ವಾಮಿಗಳು ವಿಚಾರ ಮಾಡಿದ್ರು. ಆಯಿತು, ಸಿದ್ಧಿ ಪುರುಷರಿದ್ದರು. ಆಯಿತು, ನಾನೇ ಆಕೆ ಹೊಟ್ಟೆಗೆ ಹೋಗ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ತಪಶ್ಚರ್ಯ ಕುಂತು ದೇಹ ಬಿಟ್ಟು ಆಕೆ ಗರ್ಭ ಪ್ರವೇಶ ಮಾಡಿದರು. ಹೊಟ್ಟೆ ಮಗನ್ನ ಹಡಿದ್ರು, ಗಂಡು ಮಗನ್ನೇ ಹಡಿದ್ರು. ಮತ್ತು ಸ್ವಾಮಿಗಳೇ ಸೇರಿದ್ರು ಆಕೆ ಹೊಟ್ಟೆ ಗಂಡು ಮಗನ. ರಾಜಕುಮಾರ ಬೆಳೆದ, ಪ್ರಧಾನಮಂತ್ರಿ ಮಗನೂ ಇದ್ದ. ಇಬ್ಬರು ವಾರಗಿದವರು, ದಿನಂಪ್ರತಿ ಆಡೋರು, ಕೂಡೋರು, ಹೋಗೋರು, ಬ್ಯಾಟಿಗೆ ಹೋಗೋರು, ಅಡವಿಗೆ ಹೋಗೋರು. 10-15 ವರ್ಷ ಆದ ಬಳಿಕ ಇಬ್ಬರು ಕೂಡಿ ಅಡವಿಗೆ ಹೋಗಿದ್ದರು. ಹೋಗಿ ಎಲ್ಲ ಬ್ಯಾಟಿ ಗಿಟಿ ಆಡಿದ್ರು. ಆಡದ ಬಳಿಕ ವಾಪಸ್ ಬರ್ಬೇಕಂತ ನಡೆದಿದ್ರು. ಹೊತ್ತು ಮುಳುಗಕತ್ತದ, ಇನ್ನೇನು ಯಾವ ಸಿಗಂಗ್ ಕಾಣ ಹೊಳ್ಳಿ ಹೋಗ್ಬೇಕಂತ ನಡೆದಿದ್ರು. ಅಲ್ಲಿ ಮಗ್ಗದ ಕಂಟ್ಯಾಗ ಒಂದು ಚಿಗುರಿ ಕುಂತಿತ್ತು, ಹೇಳಿ. ಅವ್ರು ಹೋಗ್ಬೇಕಂತಿದ್ರು. ಅಷ್ಟರೊಳಗೆ ಏನಾಯಿತು ಅಂದ್ರೆ ಅದ್ರ ಆವಾಜ್ ಕೇಳಿ, ಶಬ್ದ ಕೇಳಿ ಪ್ರಧಾನಮಂತ್ರಿ ಮಗ ಬಾಣ ಬಿಟ್ಟ. ಅದಕ್ಕೆ ಸತ್ತೋಯ್ತು. ಇವರು ಯೋಗಿಯಾನು ಮಗ ಹುಟ್ಟಿದ್ರು. ಅವ್ರ ಕಣ್ಣಾಗ ನೀರು ಬಂದು ಒಂದು ಮಾತು ಅಂತಾರೆ, ನೆನ್ಪಿಡ್ರಿ. मैं बोल के फंसा तू बोल के मर गया रे अंदर. मैं बोल के फंस गया तू बोल के मर गया. ಪ್ರಧಾನಮಂತ್ರಿ ಕೇಳಿದ, ಏನು ಹಿಂಗಂದ್ರೆ ಏನ್ರಿ, ಹಿಂಗಂದ್ರೆ ಏನ್ರಿ? ನಾ ಮಾತಾಡಿ ಕಟ್ಟೀನಿ, ಮಾತಾಡಿ ಸತ್ತಿ. ನಾ ಮಾತಾಡಿ ಕಟ್ಟೆ, ನೀ ಮಾತಾಡಿ ಸತ್ತಿ ಅಂತಂದರು. ಹಳ್ಳಿಗೆ
ಇವ ಅಂದ್ರೆ ಏನ್ರಿ ಹಿಂಗಂದ್ರೆ ಏನ್ರಿ ಅಂತ ಕೇಳ್ದ ಪ್ರಧಾನಮಂತ್ರಿ ಮಗ. ಅವಾಗ ಈ ಕತೆ ಹೇಳ್ತಾರೆ, ಈ ರಾಜ ನಮ್ಮ ಅವ್ವ ಅಪ್ಪ ಏನದರ್ಲಿ ಇವರು, ನಾ ಹಿಂದಕ್ಕೆ ಯೋಗಿಯಾಗಿ ಎಲ್ಲವನ್ನು ಬಿಟ್ಟು ಸರ್ವಸಂಗ ಪರಿತ್ಯಾಗಿ ಅರಣ್ಯದೊಳಗಿದ್ದೆ. ನನ್ನ ಬಂದ ಏನಪ್ಪ ಅಂತ ಕೇಳಿದ್ರೆ, ಮಕ್ಕಳಿಲ್ಲ ಅಂತ ಕೇಳಿದ್ದಕ್ಕೆ ನಾ ಹಿಂದೂ ಮುಂದೆ ವಿಚಾರ ಮಾಡ್ಲಾರ್ದೆ ಆಗ್ತಾ ಹೋಗು ಅಂದೆ. ಆ ಮಾತಾಡೋದಕ್ಕೆ ಇವ್ರ ಹೊಟ್ಟೆಯಾಗ ಜನ್ಮ ಹುಟ್ಟು ಬರ್ಬೇಕಾಯ್ತಾನ. ಮೈ ಬೋಲ್ಕೆ ಫಸ, ನಾ ಮಾತು ವಿಚಾರ ಮಾಡಲಾರ್ದೆ ಮಾತಾಡೋದಕ್ಕೆ, ಆಕಿದ ಹಣೆಬರ ನೋಡ್ಲಾರ್ದೆ ಮಾತು ಕೊಟ್ಟದ್ದಕ್ಕೆ ನನಗೆ ಈ ಹುಟ್ಟಿ ಬರಬೇಕಾಯ್ತು. ಸಾಧು ಅದ ನನಗೆ ಈಗ ಅದು ಎಳ್ಳಿ ಸೋಮ ಕೂತಿದ್ರು ಯಾರು ಹೊಡಿತಿದ್ರು ಅದಕ್ಕೆ. ಆವಾಜ್ ಮಾಡೋದಕ್ಕೆ, ಶಬ್ದ ಮಾಡೋದಕ್ಕೆ ಏನಾಯ್ತು ಅಂದ್ರೆ ಪ್ರಧಾನಮಂತ್ರಿ ಹೊಡೆದದಕ್ಕೆ. ಅದಕ್ಕೆ ನಾ ಅಂತೀನಿ, ಮೈ ಬೋಲ್ಕೆ ಫಸ ತು ಬೋಲ್ಕೆ ಮರ. ನಾ ಮಾತಾಡಿ ನಾ ಹುಟ್ಟಿ ಬಂದೆ, ನೀ ಮಾತಾಡಿ ಪ್ರಾಣ ಕಳ್ಕೊಂಡು ಅಂದಾರೆ. ಅದಕ್ಕೆ ಲಕ್ಷ್ಯ ವಿಚಾರ ಮಾಡಬೇಕು. ಮಾತಾಡಿದ್ರೆ ಬಂಧನಕ್ಕೊಳಗಾಗ್ತಾನೆ, ಮಾತಾಡಿದ್ರೆ ಮರಣ ಆಗ್ತದೆ. ಮಾತೆ ನಿಮ್ಮ ನಗೆ ನುಡಿ, ಮಾತೆ ನಿಮ್ಮ ಹಗೆ ಕೊಲಿ. ಸರ್ವಜ್ಞ ಹೇಳ್ದ, ಮಾತಿನಿಂದ ನಗೆ ನುಡಿ, ಮಾತಿನಿಂದ ಹಗೆ ಕೊಲಿ. ಅದು ಒಂದೇ ಮಾತು ಕೌರವರ ಪಾಂಡವರ ಯುದ್ಧಕ್ಕೆ ಕಾರಣ ಆಯಿತು. ಅದು ಒಂದೇ ಮಾತು ರಾಮನ ಯುದ್ಧಕ್ಕೆ ಕಾರಣ ಆಯಿತು. ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ, ಮಾತು ರೊಕ್ಕಿನಕ್ಕಿಂತ ಬಹಳ ಕಿಮ್ಮತ್ತದ. ರೊಕ್ಕ ಕೊಡ್ಬೇಕಾದ್ರೆ 2 ಸಲ ಎಣಿಸ್ತೀರಿ, 2 ಸಲ ಎಣಿಸ್ತೀರಿ. 1,000 ರೂಪಾಯಿ ಒಮ್ಮೆ ಎಣಿಸಿ ಕೊಟ್ಟಿರಿ ಅಂದರೆ ಇಲ್ಲ 2 ಸಲ ಮತ್ತು ಊರು ಹಚ್ಚಿ ಎಣಿಸ್ತಾರೆ. ಒಮ್ಮೆ ಎಣಿಸೋದು ಹಂಗಿಲ್ಲ, ಎಷ್ಟು ಎಣಿಸಿ ರೊಕ್ಕ ಕೊಡ್ತೀರಲ್ಲ ಹಂಗೆ ವಿಚಾರ ಮಾಡಿ ಅಂದರೆ ಮಾತಾಡಿರಿ. ಹಂಗೆ ಕಂದು ಬಾಯಿಗೆ ಬಂತರಿ ಹಂಗಂತ ಏನೇ ಬಾಯಿ ಏನು ಬೊಂಬಾಯಿ ಬಾಯಿಗೆ ಬಂದಾಗ ಮಾತಾಡೋದಲ್ಲ, ಮನಸ್ಸಿಗೆ ಬಂದಂತೆ ನಡೆಯದಿರು. ಶಾಸ್ತ್ರ ಹೇಳ್ತಾರೆ, ವಿಚಾರ ಮಾಡಿ ನಾ ಆಡೋ ಮಾತಾ ಮೊದಲನೇದು ಯಾರಿಗೆ ನೋವು ಆಗಂಗಿಲ್ಲೇನು, ನಾ ಮಾಡೋ ಮಾತಾ ಇನ್ನೊಬ್ಬರಿಗೆ ಸಹಾಯ ಆಗ್ತದೇನು, ನಾ ಆಡೋ ಮಾತಾ ಇದು ದುಡ್ಡು ಹಾಳು ಮಾಡ್ತದೇನು, ನಾ ಆಡೋ ಮಾತಾ ನನ್ನ ಗೌರವ ಕಡಿಮೆ ಆಗ್ತದೇನು, ನಾ ಆಡೋ ಮಾತಾ ನನ್ನ ನರಕಕ್ಕೆ ಒಯ್ತದೇನು. ನಾ ಆಡೋ ಮಾತು ಮಿತ್ರಗಳನ್ನು ತಯಾರು ಮಾಡ್ತದೋ ಶತ್ರುಗಳನ್ನು ತಯಾರು ಮಾಡ್ತದೋ. ಇಷ್ಟು ನಡೆದ್ರಿ ಅಂದರೆ ಆ ಮನುಷ್ಯ ಈ ಲೋಕವನ್ನು ಸ್ವರ್ಗ ಮಾಡ್ತಾನೆ. ಅವನ ಕೈಯಾಗೆ ಸ್ವರ್ಗ ಅದ, ಅಲ್ಲೇ ಆನಂದ ಅದ. ಇಷ್ಟು ಯಾರು ಅರ್ಥ ಮಾತಾಡ್ತಾರೆ ಅಂಥ ಪುಣ್ಯವಂತರು ಯಾರೂ ಸಿಗುವುದಿಲ್ಲ. ಅದಕ್ಕೇನಪ್ಪ ಅಂತ ಕೇಳಿದರೆ, ವಿಚಾರ ಮಾಡಿ ಆಡ್ರಿ, ವಿಚಾರ ಮಾಡಿ ನಡೀರಿ. ಇಲ್ಲ ಅಂತಂದ್ರೆ ಮುಂದೆ ಬಹಳ ದುಃಖ ಬರ್ತಾಯಿದೆ. ನಂದು ಒಂದು ಮಾತಾ ಏನಾಯಿತು, ದ್ರೌಪದಿಗೆ ವನವಾಸಕ್ಕೆ ಕಳಿಸ್ತು. ಸೀತಾನು ಒಂದು ಮಾತಾ ಆಕೆ ಅಪಹರಣ ಮಾಡ್ತು. ಆಕೆ ಏನಪ್ಪ ಅಂದ್ರೆ ಗಂಡನ್ನು ಬಿಡಿಸ್ತು. ಅಂಥ ಮಾತುಗಳನ್ನು ಯಾವಾಗಲೂ ಆಡಕ್ಕೆ ಹೋಗಬಾರ್ದು. ಶಿಶುಪಾಲ ಒಂದೇ ಆಡೋದಕ್ಕೆ ಅವನ ಶಿರಚ್ಛೇದನ ಆಯಿತು. ಸಭಾದೊಳಗೆ ಪರಮಾತ್ಮ ಚಕ್ರ ಬಿಟ್ಟ ಅವನ ಕುತ್ತಿಗೆ ತೆಗೆ ಹಾಕಿದ. ಬರೇ ಒಂದು ಮಾತಿಗೆ ಮಾತೆ ನಿಮ್ಮ ನಗೆ ನುಡಿಯು, ಮಾತೆ ನಿಮ್ಮ ಹಗೆ ಕೊಲೆಯು. ಮಾತಾಡೋದಕ್ಕೆ ಎಷ್ಟೋ ಜನ ಪ್ರಾಣ ಹೋಗ್ತವೆ, ವೈರಿ ತಯಾರಾಗ್ತಾರೆ, ನುಕ್ಸಾನ ಆಗ್ತದೆ. ಅದೆಲ್ಲವನ್ನು ವಿಚಾರ ಮಾಡಿ ಅದಕ್ಕೆ ತೋಲ ಕರಬೂರ್ ತೂಗಿ ಮಾತಾಡಬೇಕು. ತೋಲ ಕರಬೂರ್ ತೂಗಿ ಮಾತಾಡಬೇಕು. ಅಂಥ ಮಾತಾಡಿದ್ರಿ ಅಂದ್ರೆ ಅವ್ರಿಗೆ ಸ್ವರ್ಗ ಇಲ್ಲೇ ಅದ, ಅವ್ರಿಗೆ ಸುಖನೂ ಇಲ್ಲೇ ಅದ, ಅವ್ರಿಗೆ ಕೀರ್ತಿನೂ ಅದ, ಅವರು ಧನ್ಯರು ಅದಾರಂತ ಮಹಾನುಭಾವ ಹೇಳ್ತಾರೆ ಪುಣ್ಯಾತ್ಮರೇ. ಅದಕ್ಕೆ ಸ್ವಲ್ಪ ಏನು ಮಾಡಿರಿ ಅಂದ್ರೆ ಚಿಂತನೆ ಮಾಡಿ, ಮಾತಾಡುವಾಗ ಚಿಂತನೆ ಮಾಡಿ. ನಾಳಿನಿಂದ ಅದೇ ವಿಷಯ ಅದ. ಮನುಷ್ಯನಿಗೆ 2 ಅದಾವ, ಒಂದು ಚಿಂತೆ, ಒಂದು ಚಿಂತನ. ಇವೆರಡದಾಗ ಯಾರೇ ಒಂದು ಮಾಡ್ತಾರೆ. ಇವೆರಡು ಬಿಟ್ಟು ಇರೋಕ್ಕೆ ಬರೋಂಗಿಲ್ಲ. ಚಿಂತೆಯರು ಮಾಡ್ತಾರೆ, ಇಲ್ಲಾಂದ್ರೆ ಚಿಂತನರೇ ಮಾಡ್ತಾರೆ. ಚಿಂತೆ ಸಂಸಾರದ್ದು, ಚಿಂತನ ಪರಮಾತ್ಮದು. ಇಷ್ಟೇ, ಎರಡೂ ಒಂದೇ ಅದಾವ. ಪರಮಾತ್ಮನ ಚಿಂತೆ ಮಾಡಿದ್ರಿ ಚಿಂತನ ಅಂತಾರೆ, ಸಂಸಾರದ ಮಾಡಿದ್ರಿ ಚಿಂತೆ ಅಂತಾರೆ.
ಈ ಚಿಂತೆ ಮನುಷ್ಯನಿಗೆ ದುಃಖ ಕೊಡ್ತದೆ, ನರಕಕ್ಕೆ ಒಯ್ತದೆ. ಈ ಚಿಂತನ ಮನುಷ್ಯ ಸುಖ ಕೊಡ್ತದೆ, ಶಾಂತಿ ಕೊಡ್ತದೆ. ಅವೆರಡು ನಿಮ್ಮ ಕೈಯಾಗದವು. ಏನು ಚಿಂತೆ ಮಾಡಬೇಕು, ಏನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದ್ರೆ ಏನು ಲಾಭ ಅದ, ಅದು ಹೆಂಗೆ ಮಾಡಬೇಕು. ಚಿಂತೆ ಮಾಡಿದ್ರೆ ಏನು ದುಃಖ ಅದ, ಅದು ಹೆಂಗೆ ಬಿಡಬೇಕು. ನಾಳೆಗೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀವಿ. ಶ್ರೀ ಗುರುವೇ ನಮಃ. ಶ್ರಾವಣ ಮಾಸದ ನಿಮಿತ್ತ ಪ್ರತಿನಿತ್ಯ ಶ್ರೀಮಠದಲ್ಲಿ ನಡೆಯುವ ಪಾದಪೂಜಾ ಕಾರ್ಯಕ್ರಮ ಮತ್ತು ಜಗದ್ಗುರು